Hello students, welcome to GDR Schooling Adda. So, ಇವತ್ತಿನ ದಿನ 6th class ನ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th class ನ ಏನು ಥರ್ಡ್ ಚಾಪ್ಟರ್ ನೋಡ್ತಾ ಇದ್ವಿ. ಅವರ್ ಪ್ರೈಡ್ ಅವರ್ ಸ್ಟೇಟ್ ಕರ್ನಾಟಕ ಅದರ 4th ಪಾರ್ಟ್ ಬೆಳಗಾವಿ ಡಿವಿಷನ್. ಇದಕ್ಕೂ ಮುಂಚೆ ಬೆಂಗಳೂರು ಡಿವಿಷನ್, ಆಮೇಲೆ ಪಾರ್ಟ್ 2 ನಲ್ಲಿ ಮೈಸೂರು ಡಿವಿಷನ್, ಪಾರ್ಟ್ 3 ನಲ್ಲಿ ಕಲಬುರಗಿ ಡಿವಿಷನ್ ನೋಡಿದೀವಿ. ಸೊ ಇದು ಇವತ್ತಿಂದು ಬೆಳಗಾವಿ ಡಿವಿಷನ್ ಚಾಪ್ಟರ್ ಅನ್ನ ನೋಡೋಣ. ಓಕೆ, ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಆಗಿ ಚಾಪ್ಟರ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರೆ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡ್ಕೊಳ್ಳಿ. ಎಷ್ಟು ಜಾಸ್ತಿ ಜನರ ಜೊತೆಗೆ ನೀವು ಶೇರ್ ಮಾಡ್ಕೊಳ್ತೀರಿ ಅಷ್ಟು ಅವರಿಗೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಏನಾದ್ರೂ ಕಂಟೆಂಟ್ ತಿಳಿದಿಲ್ಲ ಅಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಇದು ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಚಾಪ್ಟರ್ಸ್ ಅಥವಾ ಬೇರೆ ಟಾಪಿಕ್ಸ್ ಏನಾದ್ರೂ ನಿಮ್ಗೆ ಬೇಕಾಗಿದ್ರೆ ಅವುಗಳ ಬಗ್ಗೆ ಕೂಡ ನೀವು ಕಮೆಂಟ್ ಹಾಕ್ಬೋದು. ಅದಕ್ಕೂ ಕೂಡ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೇನಾದ್ರೂ ಡೌಟ್ಸ್ ಇದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನೀವು ಅದನ್ನ ಕೇಳಬಹುದು ಕ್ವಶನ್. ಅದಕ್ಕೋಸ್ಕರ ನಾನು ಸಪರೇಟ್ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನಡೀರಿ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಬೆಳಗಾವಿ ಡಿವಿಷನ್ 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ಸೋಷಿಯಲ್ ಸೈನ್ಸ್ ಥರ್ಡ್ ಚಾಪ್ಟರ್, ಅದ್ರ 4th ಪಾರ್ಟ್ ಬೆಳಗಾವಿ ಡಿವಿಷನ್. ಓಕೆ, ಸೊ ಬೆಳಗಾವಿ ಡಿವಿಷನ್ ಅನ್ನ ನೋಡೋಣ. ಬೆಳಗಾವಿ ಡಿವಿಷನ್ ಅಲ್ಲಿ ನೋಡೋಣ. ದ 4 districts ಆಫ್ ದಿಸ್ ಡಿವಿಷನ್ ವರ್ ಇನ್ ಬಾಂಬೆ ರೀಜನ್ till 1956. They were integrated into Karnataka during recognition of a state process. Dharwad district of this division was divided in 1997 to form Haveri and Gadag districts. Vijaypura district was divided to from Bagalkote district. This division has 7 districts. They are Belagavi, Dharwad, Haveri, Gadag, Vijaypura, Bagalkote and Uttar Kannada. ಸೊ ಏನ್ ಹೇಳ್ತಾರಪ್ಪ, ಈ ಒಂದು ಏನು ಡಿವಿಷನ್ ಇದೆ, ಈ ಡಿವಿಷನ್ ಅಲ್ಲಿ ಬರುವಂತಹ 4 ಡಿಸ್ಟ್ರಿಕ್ಟ್ಗಳು 1956 ವರ್ಗುನು ಬಾಂಬೆ ರೀಸನ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಬಾಂಬೆ ಪ್ರದೇಶದ ಒಳಪಟ್ಟ ಆಳ್ವಿಕೆಗಿತ್ತು. ಯಾವಾಗ 1956ರವರೆಗೂ 1956 ವರೆಗೂ ಏನಪ್ಪಾ ಅಂತಂದ್ರೆ ಬಾಂಬೆ ರೀಸನ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಅವು ಯಾವಾಗಪ್ಪ ಅಂದ್ರೆ ಕರ್ನಾಟಕದಲ್ಲಿ ಸೇರ್ಪಡೆ ಆಗಿದ್ದು ಅಂದ್ರೆ ಡಿಸ್ಟಿಕ್ ಗಳನ್ನ ಯಾವಾಗ ಏನು ಡಿವೈಡ್ ಮಾಡ್ಕೊಂಡು ಸ್ಟೇಟ್ ಗಳಾಗಿ ಅವನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಒಗ್ಗೂಡಿಸ್ತಾ ಇದ್ರು. ಅಂದ್ರೆ ಇದು ಕರ್ನಾಟಕ ಸ್ಟೇಟು, ಇದು ಮಹಾರಾಷ್ಟ್ರ ಸ್ಟೇಟು, ಮತ್ತೆ ಇದು ಏನಪ್ಪಾ ಅಂತಂದ್ರೆ ಗೋವಾ, ಇದು ಮಧ್ಯಪ್ರದೇಶ್, ಇದು UP, ಈ ರೀತಿಯಾಗಿ ಸ್ಟೇಟ್ ಗಳನ್ನ ಯಾವಾಗ ಡಿವೈಡ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಈ ಬೆಳಗಾವಿ ಡಿವಿಷನ್ ನ 4 ಡಿಸ್ಟ್ರಿಕ್ಟ್ಸ್ ಏನ್ ಬಾಂಬೆ ರೀಸನ್ ಅಲ್ಲಿ ಇತ್ತು ಅವು ಕರ್ನಾಟಕಕ್ಕೆ ಸೇರ್ಪಡೆ ಆದವು ಅಂತ ಹೇಳ್ತಾರೆ. ಓಕೆ, ಸೊ ಇದ ನಂತರ ಇದೆಲ್ಲ ನೋಡೋದಾದ್ರೆ ಧಾರವಾಡ ಡಿಸ್ಟಿಕ್ ಏನಿದೆ ಅದನ್ನ ಡಿವೈಡ್ ಮಾಡ್ತಾರೆ. ಯಾವಾಗ 1997 ಅಲ್ಲಿ. ಯಾಕಂದ್ರೆ ಆಡಳಿತ ಸ್ವಲ್ಪ ಗೊಂದಲಮಯವಾಗ್ತಾ ಇತ್ತು, ಬಹಳ ದೊಡ್ಡ ಡಿಸ್ಟಿಕ್ ಆಗಿತ್ತು. ಸೊ 1997 ಅಲ್ಲಿ ಅದನ್ನ ಡಿವೈಡ್ ಮಾಡಿ ಹಾವೇರಿ ಮತ್ತೆ ಗದಗ್ ಅಂತ ಹೇಳಿ 2 ಡಿಸ್ಟಿಕ್ ಗಳನ್ನ ಮಾಡ್ತಾರೆ. ಯಾವುದು ಧಾರವಾಡ ಡಿಸ್ಟಿಕ್ ಅನ್ನ ಡಿವೈಡ್ ಮಾಡಿ ಹಾವೇರಿ, ಗದಗ್ ಮತ್ತು ಧಾರವಾಡ ಅಂತ ಹೇಳಿ ಮತ್ತೆ ಅವುಗಳನ್ನ ಡಿವೈಡ್ ಮಾಡಿ ಸಪರೇಟ್ ಆಗಿ ಡಿಸ್ಟ್ರಿಕ್ಟ್ಸ್ ಗಳನ್ನ ಮಾಡ್ತಾರೆ. ಮತ್ತೆ ಬಾಗಲಕೋಟ್ ಅನ್ನ ಏನಪ್ಪಾ ಅಂತಂದ್ರೆ ಡಿವೈಡ್ ಮಾಡಿ ವಿಜಯಪುರ ಡಿಸ್ಟಿಕ್ ಅನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಜಯಪುರ ಡಿಸ್ಟಿಕ್ ಅನ್ನ ಡಿವೈಡ್ ಮಾಡಿ ಬಾಗಲಕೋಟೆ ಒಂದು ಡಿಸ್ಟಿಕ್ ಅನ್ನ ರೆಡಿ ಮಾಡ್ತಾರೆ. ವಿಜಯಪುರ ಮೊದಲೇ ಇತ್ತು, ಅದನ್ನ ಡಿವೈಡ್ ಮಾಡಿ ಬಾಗಲಕೋಟ್ ಡಿಸ್ಟಿಕ್ ಅನ್ನ ಮಾಡ್ತಾರೆ. ಸೊ ಹೀಗಾಗಿ ಬೆಳಗಾವಿ ಡಿವಿಷನ್ ಅಲ್ಲಿ ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಗಳಿವೆ. ಯಾವ್ಯಾವಪ್ಪ ಅಂತಂದ್ರೆ ಬೆಳಗಾವಿ, ಧಾರವಾಡ, ಹಾವೇರಿ, ಗದಗ, ವಿಜಯಪುರ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ಮ್ಯಾಪ್ ಅಲ್ಲಿ ಇದೆ ನೋಡಿ. ಓಕೆ, ಸೊ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಹಾವೇರಿ. ಓಕೆ, ಸೊ ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ 7 ಜಿಲ್ಲೆಗಳು, 7 ಡಿಸ್ಟ್ರಿಕ್ಟ್ಗಳು ಬೆಳಗಾವಿ ಡಿವಿಷನ್ ಅಲ್ಲಿ ಇವೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದರ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ this area was ruled by Shatavahanas and Mauryas. Banavasi of this division was the capital of Kadambas. Badami, the capital of Chalukyas, is in this division. World famous temples are there in Pattadakallu, Badami and Aihole. Badami caves have wonderful idols. Basavana Bagewadi, Kudal Sangama were the centers of Vachana movement. The final abode of Basavanna, the leader of Vachana movement, is in Kudala Sangama of this division. Gol Gumbaj of Bijapur and Yellamma temple of Saudatti are famous sightseeing spots. Later,
ರಾಷ್ಟ್ರಕೂಟಾಸ್ ಅಂಡ್ ಬಾದಾಮಿ ರೂಲರ್ಸ್ ರೂಲ್ಡ್ ಬೆಳಗಾವಿ ಡಿವಿಜನ್. ಸೊ ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಈ ಒಂದು ಏರಿಯಾಗಳನ್ನ ಅಂದ್ರೆ ಈ ಒಂದು ಡಿವಿಜನ್ ಅನ್ನ ಯಾರ್ಯಾರೆಲ್ಲ ಆಳ್ವಿಕೆ ಮಾಡಿದಾರಂದ್ರೆ ಶಾತವಾಹನರು, ಮೌರ್ಯರು ಆಳ್ವಿಕೆಯನ್ನ ಮಾಡಿದ್ದಾರೆ. ಬನವಾಸಿ ಆಗಿತ್ತಪ್ಪ ಅಂತಂದ್ರೆ ಈ ಡಿವಿಜನ್ ಅಲ್ಲಿ ಆಳ್ವಿಕೆ ಮಾಡೋರ ಕ್ಯಾಪಿಟಲ್ ಆಗಿತ್ತು. ಕದಂಬ ಏನ್ ಆಳ್ವಿಕೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ಬನವಾಸಿ ಅವರ ಕ್ಯಾಪಿಟಲ್ ಆಗಿತ್ತು. ಆ ಬನವಾಸಿ ಕೂಡ ಇದೇ ಡಿವಿಜನ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಅದು ಬಿಟ್ರೆ ಬಾದಾಮಿ ಏನಾಗಿತ್ತಪ್ಪ ಅಂದ್ರೆ ಚಾಲುಕ್ಯರ ಕ್ಯಾಪಿಟಲ್ ಆಗಿತ್ತು. ಆ ಒಂದು ಬಾದಾಮಿ ಕೂಡ ಇದೇ ಡಿವಿಜನ್ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಓಕೆ, ಸೊ ವರ್ಲ್ಡ್ ಫೇಮಸ್ ಟೆಂಪಲ್ ಗಳೆಲ್ಲ ಏನಪ್ಪಾ ಅಂತಂದ್ರೆ ಪಟ್ಟದಕಲ್ಲು, ಬಾದಾಮಿ ಮತ್ತೆ ಐಹೊಳೆಗಳಲ್ಲಿವೆ. ಆ ಒಂದು ಏರಿಯಾಗಳು ಕೂಡ ಏನಪ್ಪಾ ಅಂದ್ರೆ ಬೆಳಗಾವಿ ಡಿವಿಜನ್ ಅಲ್ಲಿ ಬರ್ತವೆ. ಪಟ್ಟದಕಲ್ಲು, ಬಾದಾಮಿ, ಐಹೊಳೆ. ಬಾದಾಮಿ ಕೇವ್ಸ್ ಕೂಡ ತುಂಬಾ ವಂಡರ್ಫುಲ್ ಐಡಲ್ಸ್ ಆಗಿವೆ, ಅವು ಕೂಡ ತುಂಬಾ ಫೇಮಸ್ ಆಗಿವೆ. ಅದು ಬಿಟ್ರೆ ಬಸವನ ಬಾಗೇವಾಡಿ, ಕೂಡಲ ಸಂಗಮ, ಏನು ವಚನ ಚಳುವಳಿ ಅಥವಾ ವಚನ ಮೂವ್ಮೆಂಟ್ ಏನಾಯ್ತು ಆ ಒಂದು ವಚನ ಸಾಹಿತ್ಯದ ಮೂವ್ಮೆಂಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇವು ಕೂಡ ತುಂಬಾ ಫೇಮಸ್ ಆಗಿತ್ತು. ಬಸವನ ಬಾಗೇವಾಡಿ ಮತ್ತೆ ಕೂಡಲ ಸಂಗಮ ಅವು ಕೂಡ ಇದೇ ಡಿವಿಜನ್ ಅಲ್ಲಿ ಅಂದ್ರೆ ಬೆಳಗಾವಿ ಡಿವಿಜನ್ ಅಲ್ಲೇ ಒಳಪಡ್ತವೆ ಅಂತ ನಾವು ನೋಡ್ತೇವೆ. ಓಕೆ, ಸೊ ಇದು ಬಿಟ್ರೆ ಏನು ಬಸವಣ್ಣನವರು ಲಾಸ್ಟ್ ಗಳಿಗೆಯಲ್ಲಿ ಅವ್ರೇನಪ್ಪಾ ಅಂದ್ರೆ ಐಕ್ಯರಾದಂತಹ ಸ್ಥಳ ಮತ್ತು ವಚನ ಮೂವ್ಮೆಂಟ್ ನಡೆದಂತಹ ಸ್ಥಳ ಎಲ್ಲವೂ ಎಲ್ಲಪ್ಪ ಅಂತಂದ್ರೆ ಕೂಡಲ ಸಂಗಮ. ಸೊ ಈ ಕೂಡಲ ಸಂಗಮ ಕೂಡ ಇದೇ ಒಂದು ಡಿಸ್ಟಿಕ್ ಅಲ್ಲಿ ಅಂದ್ರೆ ಇದೇ ಒಂದು ಬೆಳಗಾವಿ ಡಿವಿಜನ್ ಅಲ್ಲಿ ಬರುತ್ತೆ ಅಂತ ನಾವು ನೋಡಬಹುದು. ಬಾಗಲಕೋಟೆ ಹತ್ರ ಅದು ಬರುತ್ತೆ ಕೂಡಲ ಸಂಗಮ. ಸೊ ಇದೇ ಒಂದು ಇದರಲ್ಲಿ ಬರುತ್ತೆ ಅಂತ ನಾವು ನೋಡಬಹುದು. ಗೋಲ್ ಗುಂಬಜ್ ಆಫ್ ಬಿಜಾಪುರ್ ಅಂಡ್ ಯಲ್ಲಮ್ಮ ಟೆಂಪಲ್ ಆಫ್ ಸೌದತ್ತಿ ಆರ್ ಫೇಮಸ್ ಸೈಟ್ ಸೀಯಿಂಗ್ ಅಂತ ಹೇಳ್ತಾರೆ. ಯಲ್ಲಮ್ಮನ ದೇವಸ್ಥಾನ ಮತ್ತೆ ಗೋಲ್ ಗುಂಬಜ್ ಏನಿದೆ ಬಿಜಾಪುರದ್ದು, ಇವೆಲ್ಲವೂ ಇಲ್ಲೇನಪ್ಪಾ ಅಂತಂತಂದ್ರೆ ಪ್ರೇಕ್ಷಣೀಯ ಸ್ಥಳಗಳಾಗಿವೆ ಅಂತ ನಾವು ನೋಡಬಹುದು. ಟೂರಿಸ್ಟ್ ಪ್ಲೇಸ್ ಗಳಾಗಿವೆ ಅಂತ ನಾವು ನೋಡಬಹುದು. ತದನಂತರದಲ್ಲಿ ರಾಷ್ಟ್ರಕೂಟ ಮತ್ತೆ ಬಹಮನಿ ರೂಲರ್ಸ್ ಕೂಡ ಬೆಳಗಾವಿ ಡಿವಿಜನ್ ಅನ್ನ ರೂಲ್ ಮಾಡಿದ್ರು ಅಂತ ನೋಡ್ತೇವೆ. Okay, the district of Belagavi division have played a prominent role in the Indian freedom movement. Rani Channamma of Kitturu fought against the British in 1824. This is a historical incident. Sangoli Rayanna's struggle is an unforgettable one, which inspired farmers' struggle as well. The National Convention of Indian National Congress was held at Belagavi under the presidency of Mahatma Gandhi in 1924. Tax denial movement took place in Uttara Kannada district. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಬೆಳಗಾವಿ ಡಿವಿಜನ್ ಏನಿದೆ ಈ ಒಂದು ಡಿವಿಜನ್ ಅಲ್ಲಿ ಈ ಜಿಲ್ಲೆಗಳೇನಿವೆ 7 ಜಿಲ್ಲೆಗಳೇನಪ್ಪಾ ಅಂತಂದ್ರೆ ನಮ್ಮ ಭಾರತದ ಸ್ವಾತಂತ್ರ್ಯ ಒಂದು ಚಳುವಳಿ ಏನಿತ್ತು ಅದರಲ್ಲೂ ಕೂಡ ಪ್ರಾಮಿನೆಂಟ್ ರೋಲ್ ಅನ್ನ ಪ್ಲೇ ಮಾಡಿದಾವೆ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂತಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ನಮ್ಮ ವೀರ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಹುಟ್ಟಿದ ನಾಡು ಕೂಡ ಬೆಳಗಾವಿ ಡಿವಿಜನ್ ಅಲ್ಲಿ ಬರುತ್ತೆ. ನಮ್ಮ ಕಿತ್ತೂರು ಕೂಡ ಬೆಳಗಾವಿ ಡಿವಿಜನ್ ಅಲ್ಲಿ ಬರುತ್ತೆ, ಹೌದಲ್ವಾ? ಮತ್ತೆ ಇವರ ಕೈ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಇವರ ಏನು ಬಲಗೈ ಬಂಟ ಅಂತ ಹೇಳ್ತಿದ್ವಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಕೂಡ ಇದೇ ಡಿವಿಜನ್ಗೆ ಇದೇ ಡಿವಿಜನ್ ಅಲ್ಲಿ ಹುಟ್ಟಿದವನು ಅಂತ ನಾವು ನೋಡ್ತೇವೆ. ಸಂಗೊಳ್ಳಿ ಕೂಡ ಬೆಳಗಾವಿ ಡಿವಿಜನ್ ಅಲ್ಲಿ ಬರುತ್ತೆ. ಅವನ ಒಂದು ಏನಪ್ಪಾ ಹೋರಾಟ ಏನಿದೆ, ಅವನ ಒಂದು ಸೆಣಸಾಟ ಏನಿದೆ ಬ್ರಿಟಿಷರ ವಿರುದ್ಧ, ಎಲ್ಲವೂ ಏನಪ್ಪಾ ಅಂತಂದ್ರೆ ರೈತ ಜನಾಂಗಕ್ಕೆ ಒಂದು ಹುರುಪನ್ನ ತುಂಬಿತು, ಒಂದು ಹೊಸ ಹುಮ್ಮಸ್ಸನ್ನ ತುಂಬಿತ್ತು ಅಂತ ಹೇಳ್ತಾರೆ. ಇದಷ್ಟೇ ಅಲ್ಲದೆ ಇತ್ತೀಚೆಗೆ ನಡೆದಂತಹ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ಒಂದು ಅಧ್ಯಕ್ಷತೆಯಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಅಂತ ಒಂದು ಕನ್ವೆನ್ಷನ್ ನಡೀತು. ಅದರ ಒಂದು ಏನೋ ಮೀಟಿಂಗ್ ಅನ್ನ ಮಾಡಿದ್ರು, ಇಲ್ಲಿ ಕಾನ್ಫರೆನ್ಸ್ ಅನ್ನ ಮಾಡಿದ್ರು, ಅದು ಕೂಡ ಬೆಳಗಾವಿಯಲ್ಲಿ ನಡೀತು ಅಂತ ನಾವು ನೋಡ್ತೇವೆ. ಅದು ಬಿಟ್ರೆ ಟ್ಯಾಕ್ಸ್ ಡಿನಯಲ್ ಮೂವ್ಮೆಂಟ್ ಟುಕ್ ಪ್ಲೇಸ್ ಇನ್ ಉತ್ತರ ಕನ್ನಡ ಅಂತ ಹೇಳ್ತಾರೆ. ಟ್ಯಾಕ್ಸ್ ಡಿನಯಲ್ ಮೂವ್ಮೆಂಟ್ ಕೂಡ ಒಂದಾಯ್ತು. ಟ್ಯಾಕ್ಸ್ ಅನ್ನ ಯಾಕೆ ಕಟ್ಟಬೇಕು ನಾವು ಅಂತ ಯಾಕಂದ್ರೆ ವಿದೇಶಿಗರಿಗೆ ನಾವು ಟ್ಯಾಕ್ಸ್ ಕಟ್ಟೋದು ಯಾವ್ದು ಅರ್ಥ ಬರಲ್ಲ ಅಂತ ಅವಾಗ ಕೂಡ ಒಂದು ಚಳುವಳಿ ಆಯ್ತು. ಅದು ಕೂಡ ಈ ಒಂದು ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಆಗಿತ್ತು. ಅದು ಕೂಡ ಇದೇ ಒಂದು ಡಿವಿಜನ್ ಅಲ್ಲಿ ಬರುತ್ತೆ ಅಂತ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿ ನೋಡಿ ಕಿತ್ತೂರು ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರ ಒಂದು ಚಿತ್ರಗಳನ್ನ ಇಲ್ಲಿ ತೋರಿಸಿದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಗಳನ್ನ ಇಲ್ಲಿ ನೋಡ್ತಾ ಇದ್ದೀರಿ, ಫೋಟೋಗಳನ್ನ ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸೊ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮತ್ತೆ ಸಂಗೊಳ್ಳಿ ರಾಯಣ್ಣ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತುಂಬಾನೇ ಹೋರಾಟ ಮಾಡಿದ್ರು. ಇವರ ಹೆಸರು ದೇಶದ ನಮ್ಮ ಇತಿಹಾಸದಲ್ಲಿ ಏನಪ್ಪಾ ಅಂದ್ರೆ ದಾಖಲಾಗಿದೆ ಅಂತ ನಾವು ನೋಡ್ತೇವೆ.
The districts of this division were part of a Bombay state. They were integrated into Karnataka during 1956 ಅಂತ ಹೇಳ್ತಾರೆ. ಸೊ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಡಿಸ್ಟ್ರಿಕ್ಟ್ ನ ಏನಪ್ಪಾ ಅಂದ್ರೆ ಈ ಒಂದು ಡಿವಿಷನ್ ನ ಡಿಸ್ಟ್ರಿಕ್ಟ್ ಗಳು ಬಾಂಬೆ ಸ್ಟೇಟ್ ನ ಪಾರ್ಟ್ ಗಳಾಗಿತ್ತು. ಅವುಗಳನ್ನ ಕರ್ನಾಟಕದ ಕ್ರೋಢೀಕರಣ ಯಾವಾಗ ಮಾಡ್ತಾ ಇದ್ರು, ಒಗ್ಗೂಡಿಸ್ತಾ ಇದ್ರು 1956ರಲ್ಲಿ. ಆ ಸಮಯದಲ್ಲಿ ಅವುಗಳನ್ನ ಮತ್ತೆ ಕರ್ನಾಟಕಕ್ಕೆ ಸೇರ್ಪಡಿಸಿದ್ರು ಅಂತ ಹೇಳ್ತಾರೆ. ಓಕೆ, with the creation of new districts by dividing these 4 districts, now the total number of districts are 7. Vijaypura, Uttara Kannada and Belagavi are the border districts. ಯಾವ್ಯಾವ ಅಂತ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಈ ಒಂದು 4 ಡಿಸ್ಟ್ರಿಕ್ಟ್ ಗಳನ್ನ ಕರ್ನಾಟಕಕ್ಕೆ ಸೇರಿಸೋದ್ರ ಮೂಲಕ ಈ ಡಿವಿಷನ್ ಅಲ್ಲಿ ಎಷ್ಟಾಯ್ತಪ್ಪ ಅಂದ್ರೆ 7 ಡಿವಿಷನ್ ಗಳಾಯ್ತು, 7 ಡಿಸ್ಟ್ರಿಕ್ಟ್ ಗಳಾಯ್ತು. ಸೊ ಈ ಬಾರ್ಡರ್ ಗಳಲ್ಲಿ ಇದ್ದಂತಹ ಡಿಸ್ಟ್ರಿಕ್ಟ್ ಗಳು ಯಾವ್ಯಾವಪ್ಪ ಅಂದ್ರೆ ವಿಜಯಪುರ, ಉತ್ತರ ಕನ್ನಡ, ಬೆಳಗಾವಿ ಅಂತ ಹೇಳಿ ನಾವು ಹೇಳ್ತೇವೆ. ಬಾರ್ಡರ್ ಅಲ್ಲಿ ಇದ್ದಂತಹ ಇವು ಡಿಸ್ಟ್ರಿಕ್ಟ್ ಗಳು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಟೋಟಲ್ ಆಗಿ ಒಂದು ಡಿವಿಷನ್ ಅಲ್ಲಿ ಇರೋದು 7 ಡಿಸ್ಟ್ರಿಕ್ಟ್ ಅಂತ ಹೇಳ್ತಾರೆ. ನ್ಯಾಚುರಲ್ ರಿಸೋರ್ಸಸ್ ಬಗ್ಗೆ ನಾವು ನೋಡೋದಾದ್ರೆ ದಿಸ್ ಡಿವಿಷನ್ ಇಸ್ ರಿಚ್ ಇನ್ ನ್ಯಾಚುರಲ್ ರಿಸೋರ್ಸಸ್. ಇಟ್ ಹ್ಯಾಸ್ ರಿವರ್ಸ್, ಡೆನ್ಸ್ ಫಾರೆಸ್ಟ್, ಮಿನರಲ್ ಡೆಪಾಸಿಟ್ಸ್, fertile soil and power generation units. Krishna, Malaprabha, Ghataprabha, Bhima, Kali and Tungabhadra are the major rivers of this division. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಡಿವಿಷನ್ ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ ತುಂಬಾನೇ ಇದೆ ಅಂತ ಹೇಳ್ತಾರೆ. ನದಿಗಳಿವೆ, ಮತ್ತೆ ಏನು ದಟ್ಟ ಅರಣ್ಯಗಳಿದೆ, ಮಿನರಲ್ಸ್ ಡೆಪಾಸಿಟ್ ಇದೆ ಅಂತ ಹೇಳ್ತಾರೆ. ಫರ್ಟೈಲ್ ಸಾಯಿಲ್ ಕೂಡ ಇದೆ ಇಲ್ಲಿ. ಪವರ್ ಜನರೇಷನ್ ಯೂನಿಟ್ಸ್ ಕೂಡ ಇದೆ. ನೀರಿನ ಜಲಪಾತಗಳ ಮುಖಾಂತರ ಇಲ್ಲಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡೋ ಒಂದು ಕೆಲಸ ಅಂದ್ರೆ ಪವರ್ ಜನರೇಷನ್ ಯೂನಿಟ್ ಕೂಡ ಇಲ್ಲಿದೆ ಅಂತ ಹೇಳ್ತಾರೆ. ಈ ಒಂದು ಡಿವಿಷನ್ ಅಲ್ಲಿ ಬರುವಂತಹ ಮೇಜರ್ ರಿವರ್ಗಳು, ನದಿಗಳು ಯಾವ್ಯಾವಪ್ಪ ಅಂದ್ರೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಭೀಮಾ, ಕಾಳಿ ಮತ್ತು ತುಂಗಭದ್ರಾ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, there are beautiful waterfall in the course of these rivers. Gokak waterfalls is attractive. Magodu waterfalls near Dandeli, Devamala waterfalls near Karwara, Apsarakonda waterfalls near Murdeshwara are the natural scenic spots ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ವಾಟರ್ ಫಾಲ್ಸ್, ಜಲಪಾತಗಳು ತುಂಬಾ ಫೇಮಸ್ ಆಗಿವೆ ನಮ್ಮಲ್ಲಿ ಈ ಒಂದು ಬೆಳಗಾವಿ ಡಿವಿಷನ್ ಅಲ್ಲಿ. ಅದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಫೇಮಸ್ ಮತ್ತೆ ಅಟ್ರಾಕ್ಟಿವ್ ಆಗಿರುವಂತವ್ ಯಾವಪ್ಪ ಅಂದ್ರೆ ಗೋಕಾಕ್ ವಾಟರ್ ಫಾಲ್ಸ್, ಮತ್ತೆ ಮಾಗೋಡು ವಾಟರ್ ಫಾಲ್ಸ್, ದಾಂಡೇಲಿ ಹತ್ರ ಇರುವಂತ ಮಾಗೋಡು ವಾಟರ್ ಫಾಲ್ಸ್, ಮತ್ತೆ ಕಾರವಾರದ ಹತ್ರ ಇರುವ ದೇವಮಾಳ ವಾಟರ್ ಫಾಲ್ಸ್, ಮತ್ತೆ ಮುರುಡೇಶ್ವರ ಹತ್ರ ಇರುವಂತಹ ಅಪ್ಸರಕೊಂಡ ವಾಟರ್ ಫಾಲ್. ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ಅಟ್ರಾಕ್ಟಿವ್ ಮತ್ತೆ ನ್ಯಾಚುರಲ್ ಆಗಿರುವಂತಹ ವಾಟರ್ ಫಾಲ್ ಗಳು ಅಂತ ಹೇಳಿ ನಾವು ನೋಡ್ತೇವೆ. ದಿಸ್ ಡಿವಿಷನ್ ಹ್ಯಾಸ್ ಅ ಗುಡ್ ಟೂರಿಸ್ಟ್ ಅಪಾರ್ಚುನಿಟೀಸ್. ಅನ್ಶಿ ನ್ಯಾಷನಲ್ ಪಾರ್ಕ್ ಈಸ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಕಾಳಿ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಡಿವಿಷನ್ ಟೂರಿಸ್ಟ್ ಗಳಿಗೆ ಒಂದೇನಪ್ಪಾ ಅಂತಂದ್ರೆ ಟೂರಿಸ್ಟ್ ಅಪಾರ್ಚುನಿಟೀಸ್ ಒಂದ್ ಒಳ್ಳೆ ಪ್ಲೇಸ್ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ಅನ್ಶಿ ನ್ಯಾಷನಲ್ ಪಾರ್ಕ್ ಏನಿದೆ ಕಾಳಿ ನದಿ ಹತ್ರ, ದಾಂಡೇಲಿ ಹತ್ರ, ಇಲ್ಲಿ ಕಾಳಿ ನದಿ ಹತ್ರ ಅಂತ, ಅದು ಕೂಡ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇಸ್ ಆಲ್ಸೋ ದೇರ್. Attiveri bird sanctuary is another beautiful place. Iron ore is available in Bagalkote of this division. Another raw materials available in this division is limestone. Quartz stone is available in plenty. Ilkal has the huge granite stone deposit and granite is exported from here ಅಂತ ಹೇಳ್ತಾರೆ. ಸೊ ಏನೆಲ್ಲ ಹೇಳ್ತಾ ಇದ್ರಲ್ಲಿ ಅನ್ಶಿ ನ್ಯಾಷನಲ್ ಪಾರ್ಕ್ ಇದೆ, ಅದು ಕೂಡ ತುಂಬಾ ಫೇಮಸ್ ಆಗಿದೆ. ಅದು ಬಿಟ್ರೆ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಅದು ಕೂಡ ತುಂಬಾ ಫೇಮಸ್ ಆಗಿದೆ. ಅತ್ತಿವೇರಿ ಬರ್ಡ್ ಸ್ಯಾಂಚುರಿ ಇದೆ. ಓಕೆ, ಸೊ ಅದು ಕೂಡ ತುಂಬಾ ಫೇಮಸ್ ಆಗಿದೆ ಇಲ್ಲಿ ಈ ಒಂದು ಡಿವಿಷನ್, ಬೆಳಗಾವಿ ಡಿವಿಷನ್ ಅಲ್ಲಿ ಅಂತ ಹೇಳಿ ನೋಡ್ತೀವಿ. ಅದು ಬಿಟ್ರೆ ಇಲ್ಲಿ ಐರನ್ ಓರ್ ಐರನ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿ ನಾವು ಹೇಳ್ತೇವೆ. ಎಲ್ಲಿ ಬಾಗಲಕೋಟೆ ಡಿವಿಷನ್ ಅಲ್ಲಿ ಅಂತ ಹೇಳಿ ನೋಡ್ತೇವೆ. ಅದು ಬಿಟ್ರೆ ರಾ ಮಟೀರಿಯಲ್ ಮತ್ತೆ ಏನ್ ಸಿಗುತ್ತಪ್ಪ ಇಲ್ಲಿ ಅಂತಂದ್ರೆ ಲೈಮ್ ಸ್ಟೋನ್ ಅಂತ ಹೇಳ್ತಾರೆ. ಅದು ಬಿಟ್ರೆ ಕ್ವಾರ್ಟರ್ಸ್ ಸ್ಟೋನ್ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಅದು ಕೂಡ ತುಂಬಾ ಹೇರಳವಾಗಿ ಸಿಗ್ತಾ ಇದೆ. ಅದು ಬಿಟ್ರೆ ಇಲ್ಕಳ್ಳಲ್ಲಿ ಗ್ರಾನೈಟ್ ಸ್ಟೋನ್ ಡೆಪಾಸಿಟ್ ಕೂಡ ಇದೆ ಇಲ್ಲಿ, ಅದನ್ನು ಕೂಡ ನಾವು ನೋಡಬಹುದು. ಇಲ್ಲಿಂದ ಗ್ರಾನೈಟ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ಕಡೆಗೆಲ್ಲ ಕಳಿಸ್ಕೊಡ್ತಾರೆ. ಅದನ್ನ ನಾವ್ ಇಲ್ಲಿ ನೋಡಬಹುದು. ಅಷ್ಟೊಂದು ಹೇರಳವಾಗಿ ಇಲ್ಲಿ ಸಿಗ್ತಾ ಇದೆ, ಅಷ್ಟೊಂದು ಜಾಸ್ತಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ನೋಡ್ತೇವೆ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಇಲ್ಕಲ್ ಗ್ರಾನೈಟ್ ಇಂಡಸ್ಟ್ರೀಸ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಗ್ರಾನೈಟ್ ಏನು ಡೆಪಾಸಿಟ್ ಏನಿದೆ ಇಲ್ಲಿದೆ, ಸೊ ಅದರ ಬಗ್ಗೆ ಒಂದು ಪಿಕ್ಚರ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಫಾರೆಸ್ಟ್ ವೈಲ್ಡ್ ಲೈಫ್ ಅಂತ ಹೇಳಿ ನೋಡ್ತೇವೆ. ಸೊ ಇಲ್ಲಿ ನೋಡಿ ದಟ್ಟ ಅರಣ್ಯ ಇದೆ ನಮ್ಮ ಬೆಳಗಾವಿ ಡಿವಿಷನ್ ಅಲ್ಲಿ ನಾವು ನೋಡಬಹುದು. ಇಲ್ಲಿ ಬೆಳಗಾವಿ, ಉತ್ತರ ಕನ್ನಡ ಅಂಡ್ ಧಾರವಾಡ ಡಿಸ್ಟ್ರಿಕ್ಟ್ ಆಫ್ ದಿಸ್ ಡಿವಿಷನ್ ಹ್ಯಾವ್ ಡೆನ್ಸ್ ಫಾರೆಸ್ಟ್.
ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ 3 ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಈ ಡಿವಿಷನ್ ಅಲ್ಲಿ ದಟ್ಟ ಅರಣ್ಯ ಇದೆ ಅಂತ ಹೇಳಿ ನಾವು ನೋಡಬಹುದು. ಎವರ್ ಗ್ರೀನ್ ಫಾರೆಸ್ಟ್ ಆರ್ ಹಿಯರ್. ದೀಸ್ ಫಾರೆಸ್ಟ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ಕ್ಲೈಮೇಟ್ ಅಂಡ್ ರಿಮೈನ್ green throughout the year, so it is called evergreen forest. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಜಿಲ್ಲೆಗಳಲ್ಲಿ ಸಿಗುವಂತಹ ಏನ್ ಗ್ರೀನರಿ ನಮ್ಮ ಫಾರೆಸ್ಟ್ ಏನಿದೆ ಇದು ಯಾವಾಗಲೂ ಟ್ರಾಪಿಕಲ್ ಕ್ಲೈಮೆಟಿಕಲ್ ಕಂಡೀಷನ್ ಇರುತ್ತೆ, ಮತ್ತೆ ಯಾವಾಗ್ಲೂ ಇಲ್ಲಿ ಹಸಿರಾಗಿನೇ ಇರುತ್ತೆ, ಇಡೀ ವರ್ಷ ಪೂರ್ತಿ ಕೂಡ ಇದು ಹಸಿರಾಗಿರುತ್ತೆ, ಒಣಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನ ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ. ಏನಂತ ಕರೀತಾರೆ? ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರೀತಾರೆ ಅಂತ ನಾವು ನೋಡ್ತೀವಿ. ರಿಸರ್ವ್ ಪ್ರೊಟೆಕ್ಟೆಡ್ ಅಂಡ್ ಓಪನ್ ಫಾರೆಸ್ಟ್ ಆರ್ ಹಿಯರ್. ಇಲ್ಲೇನಪ್ಪಾ ಅಂತಂದ್ರೆ ರಿಸರ್ವ್ ಮತ್ತೆ ಪ್ರೊಟೆಕ್ಟೆಡ್ ಓಪನ್ ಫಾರೆಸ್ಟ್ ಗಳು ಇಲ್ಲಿವೆ ಅಂತ ಹೇಳಿ ಹೇಳ್ತಾರೆ. ಫಾರೆಸ್ಟ್ ಫಾರ್ಮ್ ದ 80% ಆಫ್ ಉತ್ತರ ಕನ್ನಡ ಡಿಸ್ಟಿಕ್. ಏನಪ್ಪಾ ಅಂತಂದ್ರೆ 80% ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರೆ ಏನು ಅರಣ್ಯ ಪ್ರದೇಶ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಎಲಿಫೆಂಟ್, ಬೈಸನ್, ಡೀರು, ಟೈಗರ್, ಲೆಪರ್ಡ್, ಬಿಯರ್, ಮತ್ತೆ ಪಿಕಾಕ್, ವೈಲ್ಡ್ ಕ್ಯಾಟ್, ಮತ್ತೆ ಇನ್ನು ಬೇರೆ ಬೇರೆ ಅನಿಮಲ್ಸ್ ಗಳು, ವೈಲ್ಡ್ ಅನಿಮಲ್ಸ್ ಗಳು ಕೂಡ ಇಲ್ಲಿ ನೋಡ ಸಿಗುತ್ತವೆ, ಇಲ್ಲಿ ಇರ್ತವೆ ಅಂತ ಹೇಳಿ ನಾವು ನೋಡ್ತೇವೆ. ಸ್ಯಾಂಡಲ್ವುಡ್, ಮಟ್ಟಿ, ನಂದಿ, ಟೀಕ್ ಅಂಡ್ ಅದರ್ ವ್ಯಾಲ್ಯೂಯಬಲ್ trees are found in this division. Minor forest produce are the livelihood of the tribal communities of this division. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ಫಾರೆಸ್ಟ್ ಗಳಲ್ಲಿ ರೋಸ್ ವುಡ್, ಸ್ಯಾಂಡಲ್ ವುಡ್, ಮತ್ತಿ, ನಂದಿ, ಟೀಕ್ ಮತ್ತೆ ಈ ರೀತಿ ಎಲ್ಲ ಗಿಡ ಬೇರೆ 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 ಮರಗಳೆಲ್ಲ ಇವೆ. ಅದು ಬಿಟ್ರೆ ಈ ಕಾಡುಗಳಲ್ಲಿ ಸಣ್ಣ ಪುಟ್ಟ ಸಿಗುವ ಒಂದು ಗೆಣಸು ಗಡ್ಡೆ ಆಗಿರಬಹುದು, ಜೇನ ಆಗಿರಬಹುದು, ಮತ್ತೊಂದೇನೋ ಬೆಳೆ ಆಗಿರಬಹುದು, ಇದೆಲ್ಲ ಏನಪ್ಪಾ ಅಂತಂದ್ರೆ ಅಲ್ಲಲ್ಲಿ ಕಾಡುಗಳಲ್ಲಿ ಸುತ್ತಮುತ್ತ ಬದುಕ್ತಾ ಇರುವಂತಹ ಟ್ರೈಬಲ್ ಕಮ್ಯುನಿಟಿಗಳಿಗೆ ಡೈಲಿ ಅವರ ಲೈವ್ಲಿಹುಡ್ ಗೆ ಒಂದು ಅನುಕೂಲ ಮಾಡಿಕೊಟ್ಟಿವೆ. ಅಲ್ಲಿ ಸಿಗುವಂತಹ ಜೇನನ್ನ ತಂದು ಅವರು ಮಾರಾಟ ಮಾಡಿ ತಮ್ಮ ನಿತ್ಯ ಜೀವನವನ್ನ ನಡೆಸ್ತಾರೆ, ಸಾಗಿಸ್ತಾರೆ. ಅಲ್ಲಿ ಸಿಗುವಂತಹ ಹೂಗಳನ್ನ ತಂದು ಮಾಲೆಗಳನ್ನ ಮಾಡಿ ಅವರು ಮಾರಾಟ ಮಾಡ್ತಾರೆ, ಗೆಡ್ಡೆ ಗೆಣಸುಗಳನ್ನ ತಂದು ಮಾರಾಟ ಮಾಡಿ ಅವರು ತಮ್ಮ ಜೀವನವನ್ನ ನಡೆಸ್ತಾರೆ. ಈ ರೀತಿಯಾಗಿ ಡಿಪೆಂಡ್ ಆಗಿದೆ, ಅವರ ಲೈವ್ಲಿಹುಡ್ ನಡೀತಾ ಇರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಅಗ್ರಿಕಲ್ಚರ್ ಅಂಡ್ ಇಂಡಸ್ಟ್ರೀಸ್ ನೋಡ್ಬೇಕಂತಂದ್ರೆ ದಿಸ್ ಡಿವಿಷನ್ ಹ್ಯಾಸ್ ಬ್ಲಾಕ್ ಅಂಡ್ ರೆಡ್ ಸಾಯಿಲ್. ಈ ಡಿವಿಷನ್ ಅಲ್ಲಿ ಕೆಂಪು ಮತ್ತು ಕಪ್ಪು ಮಣ್ಣು ಕಂಡು ಬರ್ತದೆ ಅಂತ ಹೇಳಿ ಹೇಳ್ತೇವೆ. ಅದು ಬಿಟ್ರೆ ಇಲ್ಲಿ ಪೆಡ್ಡಿ, ಕಾಟನ್, ಮೇಜ್, ಪಲ್ಸ್, ವೀಟ್, ಗ್ರೌಂಡ್ ನಟ್ಸ್, ಪರ್ಲ್ ಮಿಲೆಟ್, ಚಿಲ್ಲಿ ಆರ್ ದ ಮೇಜರ್ ಕ್ರಾಪ್ಸ್ ಆಫ್ ದಿಸ್ ಡಿವಿಷನ್ ಅಂತ ಹೇಳಿ ಹೇಳ್ತಾರೆ. ಇಲ್ಲೇನಪ್ಪ ಗ್ರೌಂಡ್ ನಟ್ ಜಾಸ್ತಿ ಬೆಳಿತಾರೆ, ಆಮೇಲೆ ಪರ್ಲ್ ಮಿಲೆಟ್ ಬೆಳಿತಾರೆ, ಮತ್ತೆ ಚಿಲ್ಲಿ ಬೆಳಿತಾರೆ. ಓಕೆ, ಏನು ನೋಡ್ತಿರ್ಬೋದು ಮೆಣಸಿನಕಾಯಿ ಎಲ್ಲ ಜಾಸ್ತಿ ಈ ಕಡೆನೆ ಬೆಳೆಯೋದು. ಸೊ ಚಿಲ್ಲಿ ಎಲ್ಲ ಬೆಳಿತಾರೆ. ಪೆಡ್ಡಿ, ಕಾಟನ್, ಮತ್ತೆ ಮೇಜ್ ಆಗಿರ್ಬೋದು, ಪಲ್ಸಸ್ ಆಗಿರಬಹುದು, ಬೇಳೆಕಾಳುಗಳನ್ನ ಬೆಳಿತಾರೆ, ಗೋಧಿ ಬೆಳಿತಾರೆ, ಹೌದಲ್ವಾ? ಸೊ ಈ ರೀತಿ ಎಲ್ಲ ಇಲ್ಲಿ ಬೆಳೆಗಳನ್ನ ಬೆಳಿತಾರೆ, ಮೇಜರ್ ಕ್ರಾಪ್ ಗಳಾಗಿವೆ ಅಂತ ಹೇಳಿ ನೋಡ್ತೀವಿ. ಅದು ಬಿಟ್ರೆ ಜಾಗ್ರಿ ಆಫ್ ಮಾಲಿಂಗಪುರ ಅಂತ ಹೇಳಿ ಹೇಳ್ತಾರೆ. ಸೊ ಡ್ರೈಡ್ ಚಿಲ್ಲಿ ಆಫ್ ಬ್ಯಾಡಗಿ ಅಂಡ್ ಕ್ಯಾಶ್ಯೂ ನಟ್ಸ್ ಆರ್ ದ ಮೇಜರ್ ಪ್ರೊಡಕ್ಟ್ಸ್. ಇಲ್ಲಿ ಜಾಸ್ತಿ ಹೆಚ್ಚಾಗಿ ಮೇಜರ್ ಪ್ರೊಡಕ್ಟ್ಸ್ ಯಾವ್ದಪ್ಪ ಅಂತಂದ್ರೆ ಮಾಲಿಂಗ್ಪುರದ ಬೆಲ್ಲ ಅಂತ ಹೇಳಿ ಹೇಳ್ತಾರೆ, ಜಾಗ್ರಿ ಅಂತ ಹೇಳ್ತಾರೆ, ಆಮೇಲೆ ಡ್ರೈಡ್ ಚಿಲ್ಲಿ, ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳ್ತಾರೆ, ಒಣ ಮೆಣಸು ಅಂತ ಹೇಳಿ ಹೇಳ್ತಾರೆ, ಒಣ ಮೆಣಸಿನಕಾಯಿ ಬ್ಯಾಡಗಿದು, ಮತ್ತೆ ಕ್ಯಾಶ್ಯೂ ನಟ್ಸ್ ಕೂಡ ಇಲ್ಲಿ ಮೇಜರ್ ಪ್ರೊಡಕ್ಟ್ಸ್ ಆಗಿವೆ ಅಂತ ಹೇಳಿ ಹೇಳ್ತಾರೆ. ಅದು ಬಿಟ್ರೆ ಮಲಪ್ರಭಾ ಇರಿಗೇಷನ್ ಪ್ರಾಜೆಕ್ಟ್ ಏನಿದೆ ಅದು ನವಿಲು ತೀರ್ಥ ಅಂತ ಏನ್ ಹೇಳ್ತೇವೆ, ಅದು ಕೂಡ ಏನಪ್ಪಾ ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ. ಅದು ಬಿಟ್ರೆ ಅಪ್ಪರ್ ಕೃಷ್ಣ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಆಲಮಟ್ಟಿ ಡ್ಯಾಮ್ ಏನಿದೆ ಇದು ಕೂಡ ಏನಪ್ಪಾ ಅಂತಂದ್ರೆ ಮೇಜರ್ ಇರಿಗೇಷನ್ ಪ್ರಾಜೆಕ್ಟ್ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕಾಳಿ, ವರದಾ, ಶರಾವತಿ, ದೋಣಿ, ಭೀಮಾ ಆರ್ ದ ಮೇಜರ್ ರಿವರ್ಸ್. ಇವುಗಳನ್ನ ಮತ್ತೆ ಯಾವ್ಯಾವಪ್ಪ ಇಲ್ಲಿ ಮೇಜರ್ ರಿವರ್ಸ್ ಅಂದ್ರೆ ಕಾಳಿ, ವರದಾ, ಶರಾವತಿ, ದೋಣಿ, ಭೀಮಾ ಇವೆಲ್ಲವೂ ಏನಪ್ಪಾ ಅಂದ್ರೆ ಮೇಜರ್ ರಿವರ್ಸ್ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿ ನೋಡಿ ಇದು ಆಲಮಟ್ಟಿ ಡ್ಯಾಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ ಪಿಕ್ಚರ್, ನೀವು ನೋಡಬಹುದು. ಆಲಮಟ್ಟಿ ಡ್ಯಾಮ್ ಕೂಡ ಬೆಳಗಾವಿ ಡಿವಿಷನ್ ಗೆ ಸಂಬಂಧಪಟ್ಟಿದ್ದು ತುಂಬಾ ಫೇಮಸ್ ಆದಂತಹ ಡ್ಯಾಮ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಫಿಶಿಂಗ್ ಇಸ್ ದ ಮೇಜರ್ ಆಕ್ಯುಪೇಷನ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್. ದೇರ್ ಆರ್ ಮೆನಿ ಫಿಶ್ ಪ್ರೊಸೆಸಿಂಗ್ ಯೂನಿಟ್ಸ್ here. Cashew nut is another major agriculture product and there are many cashew nut processing units. Kaiga, Kadra, Supa, Kodashali and Nagajari are the centers of power generation ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಗ್ರಿಕಲ್ಚರ್ ಏನಪ್ಪಾ ಅಂತಂದ್ರೆ ಮೇನ್ ಇಲ್ಲಿ ಆಕ್ಯುಪೇಷನ್ ಆಗಿದೆ. ಅದು ಬಿಟ್ರೆ ಫಿಶಿಂಗ್ ಉತ್ತರ ಕನ್ನಡದ ಏನಪ್ಪಾ ಅಂತಂದ್ರೆ ಮುಖ್ಯ ಉದ್ಯೋಗ ಆಗಿದೆ. ಅಲ್ಲಿ ಮೀನುಗಾರಿಕೆ ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ನದಿ ತಟಗಳು, ಸಮುದ್ರ ತಟಗಳು ಜಾಸ್ತಿ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಅಲ್ಲಿ ಫಿಶಿಂಗ್ ಜಾಸ್ತಿ ಮಾಡ್ತಾರೆ.
ಸೊ ಮೀನುಗಾರಿಕೆ ಅವರ ಮೇನ್ ಉದ್ಯೋಗ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ ಉತ್ತರ ಕನ್ನಡ ಜನರದ್ದು. ಅದು ಬಿಟ್ರೆ ಕ್ಯಾಶ್ಯೂ ನಟ್ ಕೂಡ ಅಲ್ಲಿ ಜಾಸ್ತಿ ಬೆಳಿತಾರೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಏನಪ್ಪಾ ಅಂತಂತಂದ್ರೆ ಕ್ಯಾಶ್ಯೂ ನಟ್ ಅನ್ನ ಜಾಸ್ತಿ ಬೆಳಿತಾರೆ. ಅಲ್ಲಿ ಕ್ಯಾಶ್ಯೂ ನಟ್ ಯೂನಿಟ್ ಗಳು ಜಾಸ್ತಿ ಇದೆ. ಕಾಜು ಬೆಳೆ ಅಲ್ಲಿ ಜಾಸ್ತಿ ಬೆಳಿತಾರೆ. ಓಕೆ, ಸೊ ಅದು ಬಿಟ್ರೆ ಕೈಗಾ, ಕಾದ್ರ, ಸೂಪ, ಕೊಡಸಹಳ್ಳಿ ಮತ್ತೆ ನಾಗಜಾರಿ ಇವೆಲ್ಲ ಏನಪ್ಪಾ ಅಂತಂತಂದ್ರೆ ಪವರ್ ಜನರೇಷನ್ ಪ್ಲಾಂಟ್ ಗಳಾಗಿವೆ ಅಂತಂತಂದ್ರೆ ಅಲ್ಲಿ ಕರೆಂಟ್ ಉತ್ಪಾದನೆಯನ್ನ ಮಾಡ್ತಾರೆ, ಎಲೆಕ್ಟ್ರಿಸಿಟಿ ಉತ್ಪಾದನೆಯನ್ನ ಮಾಡ್ತಾರೆ. ಜಲಪಾತಗಳಿಂದ ಏನಪ್ಪಾ ಅಂದ್ರೆ ಪವರ್ ಜನರೇಷನ್ ಅನ್ನ ಮಾಡ್ತಾರೆ, ಎಲೆಕ್ಟ್ರಿಸಿಟಿಯನ್ನ ಜನರೇಟ್ ಮಾಡ್ತಾರೆ, ಅಲ್ಲಿಂದ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ನಟ್ಸ್, ಕಾಟನ್, ಸ್ಪೈಸಸ್ ಆರ್ ದ ಮೇಜರ್ ಕಮರ್ಷಿಯಲ್ ಕ್ರಾಪ್ಸ್. ಏನಪ್ಪಾ ಅಂತಂದ್ರೆ ನಟ್ಸ್ ಗಳು, ಓಕೆ, ಸೊ ನಟ್ಸ್ ಗಳಾಗಿರಬಹುದು, ಮತ್ತೆ ಕಾಟನ್ ಆಗಿರಬಹುದು, ಸ್ಪೈಸಸ್ ಮಸಾಲೆಗಳಾಗಿರಬಹುದು, ಇವೆಲ್ಲವೂ ಏನಪ್ಪಾ ಇಲ್ಲಿ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೇವೆ, ವಾಣಿಜ್ಯ ಬೆಳೆಗಳು ಅಂತ ಹೇಳಿ ಹೇಳ್ತೇವೆ. ಅವು ಕೂಡ ಇಲ್ಲಿ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಹೇಳಬಹುದು. ಅದು ಬಿಟ್ರೆ ವಿಜಯಪುರ ಅಂಡ್ ಬಾಗಲಕೋಟೆ ಡಿಸ್ಟಿಕ್ ಆರ್ ನೋನ್ ಫಾರ್ ದೇರ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ವಿಜಯಪುರ ಮತ್ತೆ ಬಾಗಲಕೋಟೆ ಏನಪ್ಪಾ ಅಂತಂದ್ರೆ ಅವರ ಹಾರ್ಟಿಕಲ್ಚರ್ ಕ್ರಾಪ್ಸ್ ಗಳೇನಿವೆ ಅವುಗಳಿಗೆ ತುಂಬಾ ಫೇಮಸ್ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಗ್ರೇಪ್ಸ್ ಆರ್ ಗ್ರೋನ್ ಮೋರ್ ಇನ್ ದೀಸ್ ಡಿಸ್ಟ್ರಿಕ್ಟ್ಸ್. ಈ ಒಂದು ಡಿಸ್ಟ್ರಿಕ್ಟ್ ಗಳಲ್ಲಿ ದ್ರಾಕ್ಷಿಯನ್ನ ಜಾಸ್ತಿಯಾಗಿ ಬೆಳಿತಾರೆ. ಎಲ್ಲಿ? ಬಾಗಲಕೋಟೆ ಮತ್ತು ವಿಜಯಪುರದಲ್ಲಿ ದ್ರಾಕ್ಷಿಯನ್ನ ಜಾಸ್ತಿಯಾಗಿ ಬೆಳಿತಾರೆ ಅಂತ ನಾವು ನೋಡ್ತೇವೆ. ಮೆನಿ ಗ್ರೇಪ್ ಪ್ರೊಸೆಸಿಂಗ್ ಯೂನಿಟ್ಸ್ ಆರ್ ದೇರ್. ಇಲ್ಲಿ ಬಹಳಷ್ಟು ಏನಪ್ಪಾ ದ್ರಾಕ್ಷಿ ಗ್ರೇಪ್ ಪ್ರೊಸೆಸಿಂಗ್ ಯೂನಿಟ್ ಗಳು ಕೂಡ ಅಲ್ಲಿವೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ಪೊಮೊಗ್ರೆನೇಟು, ಲೆಮನ್, ಸಪೋಟ, ಮೋಸಂಬಿ ಮತ್ತೆ ಇನ್ನೂ ಉಳಿದ ಬಹಳಷ್ಟು ಫ್ರೂಟ್ಸ್ ಗಳನ್ನ ಇಲ್ಲಿ ಬೆಳಿತಾರೆ. ಈ ಒಂದು ಕ್ಲೈಮೆಟಿಕಲ್ ಕಂಡೀಷನ್ ಅಲ್ಲಿ ಬೆಳಿಲಿಕ್ಕಾಗ್ತದೆ, ಐಡಲ್ ಫ್ರೂಟ್ ಗಳಾಗಿವೆ ಅಲ್ಲಿ ಅಂತ ಹೇಳಿ ಹೇಳ್ತಾರೆ. ಯಾವೆಲ್ಲ? ಪೊಮೊಗ್ರೆನೇಟು, ಮತ್ತೆ ಲೆಮನ್, ಸಪೋಟ ಅಂದ್ರೆ ಚಿಕ್ಕು ಬರುತ್ತೆ. ಓಕೆ, ಸೊ ಮೋಸಂಬಿ ಇವೆಲ್ಲವೂ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಬೆಳೆಯುವಂತಹ ಫ್ರೂಟ್ಸ್ ಗಳಾಗಿವೆ ಅಂತ ಹೇಳಿ ನಾವು ನೋಡ್ತೇವೆ. ಹಾವೇರಿ ಇಸ್ ಅ ಸೆಂಟರ್ ಫಾರ್ ಇಂಪ್ರೂವೈಸ್ಡ್ ಸೀಡ್ ಪ್ರೊಡಕ್ಷನ್. ಓಕೆ, ಸೊ ಇಲ್ಲಿ ಸೀಡ್ ಪ್ರೊಡಕ್ಷನ್ ಗೆ ಏನಪ್ಪಾ ಅಂದ್ರೆ ಹಾವೇರಿ ಒಂದು ಸೆಂಟರ್ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಇಟ್ ಹ್ಯಾಸ್ ಮೆನಿ ನ್ಯಾಷನಲ್ ಸೀಡ್ ಪ್ರೊಡಕ್ಷನ್ ಸೆಂಟರ್ಸ್. ಗುಳೇದಗುಡ್ಡ ಇಸ್ ನೋನ್ ಫಾರ್ ಇಟ್ಸ್ ಬ್ಲೌಸ್ ಪೀಸ್. ಓಕೆ, ಸೊ ಇಲ್ಲೇನಪ್ಪಾ ಅಂತಂದ್ರೆ ಹಾವೇರಿ ಏನಾಗಿದೆ ಇಲ್ಲಿ ಸೀಡ್ ಪ್ರೊಡಕ್ಷನ್ ಗೆ ಒಂದು ಹೆಸರಾಗಿದೆ, ಸೆಂಟರ್ ಆಗಿದೆ ಅಂತ ಹೇಳ್ತೀವಿ. ಅದು ಬಿಟ್ರೆ ಗುಳೇದಗುಡ್ಡದಲ್ಲಿ ಸಿಗುವಂತಹ ಬ್ಲೌಸ್ ಪೀಸ್ ಗಳು ಕೂಡ ತುಂಬಾ ಫೇಮಸ್ ಆಗಿದೆ. ಹುಬ್ಬಳ್ಳಿ, ಬೆಳಗಾವಿ, ಬಾಗಲಕೋಟೆ, ಗದಗ ಮತ್ತು ಹಾವೇರಿ ಇವೆಲ್ಲ ಏನಪ್ಪಾ ಅಂತಂದ್ರೆ ಮೇಜರ್ ಇಂಡಸ್ಟ್ರಿಯಲ್ ಸೆಂಟರ್ ಗಳಾಗಿವೆ ಅಂತ ಹೇಳಿ ನಾವು ನೋಡ್ತೇವೆ. ಮೆನಿ ಗ್ರಾನೈಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಆರ್ ದೇರ್ ಇನ್ ಇಲ್ಕಲ್. ಇಲ್ಕಲ್ಲಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಗ್ರಾನೈಟ್ ಪ್ರೊಸೆಸಿಂಗ್ ಯೂನಿಟ್ ಗಳು ಇವೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ನೆಕ್ಸ್ಟ್ ಪಾಯಿಂಟ್ ಬರೋದು ಆರ್ಟ್, ಲಿಟರೇಚರ್, ಮ್ಯೂಸಿಕ್, ಫೋಕ್ಲೋರ್, ಥಿಯೇಟರ್ ಮತ್ತೆ ಡಾನ್ಸ್. all the districts of this division are famous for various fine arts. Dharwad is the home for many national and international popular Hindustani singers. Bharat Ratna, Bhimsen Joshi, Mallikarjun Mansoor, ಬಾಳೆ ಖಾನ್ ಸಿತಾರ್ ಅಂತ ಹೇಳಿ ಕರೀತಾರೆ. ಓಕೆ, ಬಾಳೆ ಖಾನ್ ಮತ್ತೆ ವಿದುಷಿ, ಗಂಗೂಬಾಯಿ ಹಾನಗಲ್, ವೆಂಕಟೇಶ್ ಕುಮಾರ್, ಬಸವರಾಜ ರಾಜಗುರು, ಎನಗಿ ಬಾಳಪ್ಪ, ಅಪ್ಪಲಾಲ್ ಜಮಖಂಡಿ ಮತ್ತೆ ಇನ್ನೂ ಅನೇಕ ಮ್ಯೂಸಿಷಿಯನ್ಸ್ ಗಳು ಧಾರವಾಡದಲ್ಲಿ ಇದ್ರು ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ಭಾರತ ರತ್ನ ಪಡೆದಂತವರು ಕೂಡ ಇದ್ರು, ಮತ್ತೆ ಬಹಳಷ್ಟು ಮ್ಯೂಸಿಷಿಯನ್ ಕೂಡ ಪಡೆದವರು ಇದ್ರು. ಯಾರ್ಯಾರಪ್ಪ ಅಂತಂದ್ರೆ ಭೀಮ್ಸೇನ್ ಜೋಶಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಮನ್ಸೂರ್ ಆಗಿರ್ಬಹುದು, ಬಾಳೆ ಖಾನ್ ಆಗಿರಬಹುದು, ಮತ್ತೆ ವಿದುಷಿ ಗಂಗೂಬಾಯಿ ಹಾನಗಲ್ ಅವರಾಗಿರಬಹುದು, ವೆಂಕಟೇಶ್ ಕುಮಾರ್ ಅವರಾಗಿರ್ಬಹುದು, ಬಸವರಾಜ ರಾಜಗುರು, ಮತ್ತೆ ಯನಗಿ ಬಾಳಪ್ಪ, ಮತ್ತೆ ಅಪ್ಪಲಾಲ್ ಜಮಖಂಡಿ, ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಫೇಮಸ್ ಮ್ಯೂಸಿಷಿಯನ್ ಆಗಿದ್ರು ಧಾರವಾಡ ಕಡೆಯಿಂದ ಅಂತ ಹೇಳಿ. ಈ ಧಾರವಾಡದಲ್ಲಿ ಏನಪ್ಪಾ ಅಂದ್ರೆ ಸಂಗೀತಗಾರರಿಗೆ, ಹಿಂದೂಸ್ತಾನಿ ಸಂಗೀತಗಾರರಿಗೆ ಏನಪ್ಪಾ ಅಂತಂದ್ರೆ ಒಂದು ತವರು ಮನೆ ಇದ್ದಂಗೆ ಅಂತ ಹೇಳಿ ನಾವು ನೋಡ್ತೇವೆ. ತುಂಬಾ ಜನ ಸಂಗೀತಗಾರರು ಇಲ್ಲಿ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಇಲ್ಲಿ ನೋಡಿ, ಕುಮಾರವ್ಯಾಸ, ಕನಕದಾಸರು, ಚಂದ್ರಶೇಖರ್ ಕಂಬಾರ್, ಮತ್ತೆ ಫರ್ದಿನಾಂಡ್ ಕಿಟೆಲ್, ಮತ್ತೆ ದರಾ ಬೇಂದ್ರೆ ಅವರು, ಓಕೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಮತ್ತೆ ಡಿ.ಸಿ. ಪಾವಟೆ, ಮತ್ತೆ ಮೊಹರೆ ಹನುಮಂತರಾವ್, ಮತ್ತೆ ದಿನಕರ್ ದೇಸಾಯಿ ಇವರೆಲ್ಲರ ಭಾವಚಿತ್ರಗಳು ಇಲ್ಲಿ ಕೊಟ್ಟಿದ್ದಾರೆ. Many poets who composed poems in Kannada during the medieval period are from this division. They are Ranna, Nagachandra, Jnanasena, Kumaravyasa, Chamarasa, Basavanna, Kanakadasa, Shishunal Sharifa,
ದ ಫಾದರ್ ಆಫ್ ವಚನ ಸ್ಟಡೀಸ್ PG ಹಾಲಕಟ್ಟಿ, ಬೂಸನೂರು ಮಠ್ ಹಾಲಕಟ್ಟಿ, ಬೂಸನೂರು ಮಠ್, ದಿನಕರ್ ದೇಸಾಯಿ, ಬಸವರಾಜ್ ಕಟ್ಟಿಮನಿ, MM ಕಲಬುರ್ಗಿ, ಆದ್ಯ ರಂಗಾಚಾರ್ಯ, ಅವರನ್ನ ಶ್ರೀರಂಗ ಅಂತ ಹೇಳಿ ಕೂಡ ಕರೀತಿದ್ರು. ಜ್ಞಾನಪೀಠ ಅವಾರ್ಡ್ ಈಸ್ ದರಾ ಬೇಂದ್ರೆ, VK ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ and other belongs to this division has enriched Kannada literature in the modern era ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ತುಂಬಾ ಜನ ಇದ್ರು ಈ ಭಾಗದಲ್ಲಿ. ಸಾಹಿತ್ಯ ಒಂದು ಕಲೆಯಲ್ಲಿ, ಸಂಗೀತದಲ್ಲಿ, ಓಕೆ, ಕನ್ನಡ ಸಾಹಿತ್ಯದಲ್ಲಿ ತುಂಬಾ ಫೇಮಸ್ ಆದವ್ರು ತುಂಬಾ ಜನ ಇದ್ರು. ಬರಹಗಾರರಿದ್ರು, ತುಂಬಾ ಜನ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಕವಿಗಳಿದ್ರು ಅಂತ ಹೇಳಿ ನೋಡ್ತೇವೆ. ಸೊ ಕನ್ನಡದಲ್ಲಿ ಅವರೆಲ್ಲಪ್ಪ ಏನಪ್ಪಾ ಅಂತಂದ್ರೆ ಸಾಹಿತ್ಯ ರಚನೆ ಮಾಡುವಲ್ಲಿ ಮಿಡವಲ್ ಪೀರಿಯಡ್ ಅಲ್ಲಿ ತುಂಬಾ ಫೇಮಸ್ ಆಗಿದ್ರು ಅಂತ ಹೇಳಿ ನಾವು ನೋಡ್ತೀವಿ. ಬಹಳ ಜನ ನೋಡಿ, ರನ್ನ ಇದ್ದ, ಆಮೇಲೆ ನಾಗಚಂದ್ರ, ಜ್ಞಾನಸೇನ, ಕುಮಾರವ್ಯಾಸ, ಚಾಮರಸ, ಬಸವಣ್ಣ, ಕನಕದಾಸ, ಶಿಶುನಾಳ ಶರೀಫ, ಇವರೆಲ್ಲರೂ ಇದ್ರಪ್ಪ. ಇದ್ರ ಬಿಟ್ರಪ್ಪ ಏನಂತಂದ್ರೆ ನೆಕ್ಸ್ಟ್ ಅಲ್ಲಿ ಇರೋದು PG ಹಲಕಟ್ಟಿ ಅವರು, ಬೂಸ್ನೂರ್ ಮಠ್ ಅವರು, ಆಮೇಲೆ ದಿನಕರ್ ದೇಸಾಯಿ, ಬಸವರಾಜ್ ಕಟ್ಟಿಮನಿ, MM ಕಲಬುರ್ಗಿ, ಆದ್ಯ ರಂಗಾಚಾರ್ಯ, ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಅಂದ್ರೆ ದರಾ ಬೇಂದ್ರೆ, VK ಗೋಕಾಕ್, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಇವರೆಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಇದೇ ಒಂದು ಡಿವಿಜನ್ ಅವರು. ಈ ಒಂದು ಡಿವಿಜನ್ ಅನ್ನ ಲಿಟ್ರೇಚರ್ ಅಲ್ಲಿ ಎನ್ರಿಚ್ ಮಾಡ್ಲಿಕ್ಕೆ ಇವರೆಲ್ಲರೂ ಕಾರಣ ಅಂತ ಹೇಳಿ ನಾವು ಹೇಳ್ತೇವೆ. ಈ ಲಿಟ್ರೇಚರ್ ಅಲ್ಲಿ ಈ ಒಂದು ಡಿವಿಜನ್ ನ ಶ್ರೀಮಂತಗೊಳಿಸ್ಲಿಕ್ಕೆ ಈ ಎಲ್ಲ ವ್ಯಕ್ತಿಗಳು ಕಾರಣ ಅಂತ ಹೇಳಿ ನಾವು ನೋಡ್ತೇವೆ, ಹೌದಲ್ವಾ? ಸೊ ಅದ್ ಬಿಟ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ರೆವರೆಂಡ್ ಕಿಟೆಲ್ ಅಂತ ಹೇಳಿ ಹೇಳ್ತೇವೆ, ಹೂ ಬ್ರಾಟ್ ಔಟ್ ಕನ್ನಡ ಡಿಕ್ಷನರಿ ಇನ್ 4 ವಾಲ್ಯೂಮ್ಸ್ ಈಸ್ ಫ್ರಮ್ ಧಾರವಾಡದವರಾದಂತಹ ಕಿಟೇಲ್ ಅವರೇನಿದ್ದಾರೆ, ಇವರು ಕನ್ನಡ ಡಿಕ್ಷನರಿಯನ್ನ 4 ವ್ಯಾಲ್ಯೂಮ್ಗಳಲ್ಲಿ 4 ಭಾಗಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಅವರು ಕೂಡ ಏನಪ್ಪಾ ಅಂದ್ರೆ ಧಾರವಾಡಕ್ಕೆ ಸಂಬಂಧಪಟ್ಟವರು, ಧಾರವಾಡದವರು ಅಂತ ಹೇಳಿ ನಾವು ಹೇಳ್ತೇವೆ. ಅದು ಬಿಟ್ರೆ ಇಲ್ಲಿ ಜನಪದ ಸಂಗೀತಗಾರರು ತುಂಬಾ ಇದ್ರು, ಫ್ಲೋಕ್ಲೋರ್ ಸಿಂಗರ್ಸ್ ಅಂತ ಹೇಳಿ ಹೇಳ್ತೇವೆ. ಹುಕ್ಕೇರಿ ಬಾಳಪ್ಪ, ನಾಡೋಜ ಸುಕ್ರಿ, ಬೊಮ್ಮನಗೌಡ, ಮತ್ತೆ ಅವ್ರು ಬಿಟ್ರೆ ಇಲ್ಲಿ ತುಂಬಾ ಜನ ಇನ್ನೂ ಬಹಳಷ್ಟು ಜನ ಇದ್ರು. ಅವರಲ್ಲಿ ಯಾರ್ಯಾರಪ್ಪ ಅಂತಂದ್ರೆ ಬಹಳ ಜನ ಇದ್ರು. ಅವರಲ್ಲಿ ಯಾರಂದ್ರೆ ಶ್ರೀಕೃಷ್ಣ ಪಾರಿಜಾತ, ಏನು ಮತ್ತೆ ಯಕ್ಷಗಾನ ಮತ್ತು ಬಡಗುತ್ತಿ ಅಂತ ಹೇಳಿ ಅವುಗಳನ್ನ ಕೂಡ ಇವರು ಮಾಡ್ತಾ ಇದ್ರು. ಸಣ್ಣಟ ಮತ್ತೆ ಸಣ್ಣಾಟ ದೊಡ್ಡಾಟ ಅವುಗಳನ್ನ ಕೂಡ ಇಲ್ಲಿ ಮಾಡ್ತಾ ಇದ್ರು. ತುಂಬಾ ಜನ ಇದ್ರು ಎಲ್ಲರೂ. ಓಕೆ, ಸೊ ಏನಪ್ಪಾ ಅಂತಂದ್ರೆ ಇದು ಜನಪದ ಸಾಹಿತ್ಯಕ್ಕೆ ಉದಾಹರಣೆ ಯಾವುದು? ಶ್ರೀಕೃಷ್ಣ ಪಾರಿಜಾತ, ಮತ್ತೆ ಬಡಗುತ್ತಿಟ್ಟು, ಮತ್ತೆ ಯಕ್ಷಗಾನ, ಮತ್ತೆ ಸಣ್ಣಾಟ, ದೊಡ್ಡಾಟ, ಇವೆಲ್ಲ ಏನಪ್ಪಾ ಅಂದ್ರೆ ಜನಪದ ಕಲೆಗಳಿಗೆ, ನೃತ್ಯಗಳಿಗೆ ಇವೆಲ್ಲ ಉದಾಹರಣೆ ಅಂತ ಹೇಳಿ ನಾವು ಹೇಳ್ತೇವೆ. ಅದರ್ ಥಿಯೇಟರ್ ಫಾರ್ಮ್ ಹ್ಯಾವ್ ಎವಾಲ್ವ್ಡ್ ಹಿಯರ್. ಅಪ್ಪಲಾಲ್ ಜಮಖಂಡಿ, ಕೌಜಲ್ಗಿ ನಾಗಮ್ಮ, ನಿಂಗಮ್ಮ, ಲೋಕಾಪುರ್ ದೇಶಪಾಂಡೆ, ಅದರ್ಸ್ ಹ್ಯಾವ್ ಶೋನ್ ಇನ್ ಆಕ್ಟಿಂಗ್. ಸೊ ಇವರೆಲ್ಲ ಏನಪ್ಪಾ ಅಂತಂದ್ರೆ ಆಕ್ಟಿಂಗ್ ಅಲ್ಲಿ ಕೂಡ, ಥಿಯೇಟರ್ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ಪಾಲ್ಗೊಳಿದ್ರು. ಇಲ್ಲಿ ಈ ಒಂದು ಭಾಗದ ಜನ, ಈ ಡಿವಿಜನ್ ಜನ ಅಂತ ಹೇಳ್ತಾರೆ. ಯಾರಂದ್ರೆ ಅಪ್ಪಲಾಲ್ ಜಮಖಂಡಿ, ಕೌಜಲ್ಗಿ ನಿಂಗಮ್ಮ, ಲೋಕಾಪುರ್ ದೇಶಪಾಂಡೆ, ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಆಕ್ಟಿಂಗ್ ಅಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದ್ರು. ನಾಟಕಗಳಲ್ಲಿ, ಥಿಯೇಟರ್ ಗಳ ಪರ್ಫಾರ್ಮೆನ್ಸ್ ಗಳಲ್ಲಿ ಅವರು ಭಾಗವಹಿಸಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಇಲ್ಲಿ ನೋಡಿ, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿದೆ, ಮತ್ತೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತ ಹೇಳಿ ಇದೆ. ಓಕೆ, ಸೊ ಇವೆಲ್ಲವೂ ಏನಪ್ಪಾ ಅಂದ್ರೆ ಶಿಕ್ಷಣಕ್ಕೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಡಿವಿಜನ್ ಅಲ್ಲಿ ತುಂಬಾ ಮಾನ್ಯತೆ ಸಿಕ್ಕಿದೆ ಅಂತ ಹೇಳಿ ನೋಡ್ತೇವೆ. ಓಕೆ, ಎಜುಕೇಶನ್ ಅಂಡ್ ಹೆಲ್ತ್ ಅಂತ ಹೇಳಿ ನಾವು ನೋಡೋದ್ರೆ ಧಾರವಾಡ, ಬೆಳಗಾವಿ ಅಂಡ್ ವಿಜಯಪುರ ಆರ್ ದ ಇಂಪಾರ್ಟೆಂಟ್ ಎಜುಕೇಶನಲ್ ಸೆಂಟರ್ಸ್ ಆಫ್ ದಿಸ್ ಡಿವಿಜನ್. ಕರ್ನಾಟಕ ಯೂನಿವರ್ಸಿಟಿ ಇನ್ ಧಾರವಾಡ and was started in 1949. Karnataka Law University is in Hubballi. Rani Chennamma University and Vishwesvaraya Technical University is in Belagavi. Karnataka State Women's University is in Bijapur and Horticulture University is in ಬಾಗಲಕೋಟೆ. ಸೊ ಈ ಒಂದು ಪ್ರದೇಶಗಳಲ್ಲಿ, ಈ ಒಂದು ಡಿವಿಜನ್ ಅಲ್ಲಿ ಯೂನಿವರ್ಸಿಟಿಗಳು ತುಂಬಾ ಇವೆ. ಅವುಗಳು ಕೂಡ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಸೆಂಟರ್ ಗಳಾಗಿವೆ. ಯಾವೆಲ್ಲ ಅಂದ್ರೆ ಬೆಳಗಾವಿ, ವಿಜಯಪುರ ಮತ್ತೆ ಧಾರವಾಡಗಳು ಏನಪ್ಪಾ ಅಂದ್ರೆ ಈ ಡಿವಿಜನ್ ಅಲ್ಲಿ ಎಜುಕೇಶನ್ ಸೆಂಟರ್ ಗಳಾಗಿವೆ ಅಂತ ಹೇಳಿ ಹೇಳ್ತಾರೆ. ಕರ್ನಾಟಕ ಯೂನಿವರ್ಸಿಟಿ ಎಲ್ಲಿದೆಪ್ಪ ಅಂದ್ರೆ ಧಾರವಾಡದಲ್ಲಿದೆ. ಮತ್ತೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ಲಾ ಯೂನಿವರ್ಸಿಟಿ ಹುಬ್ಬಳ್ಳಿಯಲ್ಲಿದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಏನಪ್ಪಾ ಅಂದ್ರೆ ಬೆಳಗಾವಿಯಲ್ಲಿದೆ. ಅದು ಬಿಟ್ರೆ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಯೂನಿವರ್ಸಿಟಿ ಅಂತ ಹೇಳಿ ಬಿಜಾಪುರದಲ್ಲಿದೆ. ಸೊ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಎಜುಕೇಶನ್ ಸೆಂಟರ್ ಗಳಾಗಿದ್ದು ಶಿಕ್ಷಣಕ್ಕೆ ಇಲ್ಲಿ ಹೆಚ್ಚಿನ ಮಾನ್ಯತೆಯನ್ನ ನೀಡಿದ್ದಾರೆ ಈ ಒಂದು ಡಿವಿಜನ್ ಅಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಬಗ್ಗೆ ಇಲ್ಲಿ ಹೇಳ್ತಾರೆ. ಸಿದ್ದೇಶ್ವರ ಸ್ವಾಮೀಜಿ ಅವರು ಸೆಪ್ಟೆಂಬರ್ 5, 1940 ಜನಿಸ್ತಾರೆ. ಓಕೆ, ನಂದಿಹಳದಲ್ಲಿ, ಬಿಜಾಪುರದ ನಂದಿಹಳದಲ್ಲಿ ಇವ್ರು ಜನಿಸ್ತಾರೆ. ಹೀಸ್ ಪೇರೆಂಟ್ಸ್ ವರ್ ಓಗಪ್ಪ ಬಿರಾದಾರ್
ಬಿರಾದಾರ್ ಅಂಡ್ ಸಂಗವ್ವ ಬಿರಾದಾರ್. ಓಕೆ, ಸೊ ಇವರ ತಂದೆ ಹೆಸರು ಹೋಗಪ್ಪ ಮತ್ತೆ ತಾಯಿ ಹೆಸರು ಸಂಗವ್ವ ಬಿರಾದಾರ್ ಅಂತ ಹೇಳಿ ನಾವು ಹೇಳ್ತೇವೆ. ಹಿಸ್ ಹೋಮ್ ಟೌನ್ ಈಸ್ ಬಿಜ್ಜರಗಿ. ಸಿದ್ದೇಶ್ವರ ಸ್ವಾಮೀಜಿ ವಾಸ್ ಅ saint and spiritual thinker who is known as a Kayaka Yogi. Swamiji inspired many people through his discourses. Swamiji was the head of the ಧ್ಯಾನ ಯೋಗಾಶ್ರಮ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾರೆ, ಸಿದ್ದೇಶ್ವರ ಸ್ವಾಮೀಜಿಗಳು ಇವಾಗ ಪಾಪ ಅವರೆಲ್ಲೂ ಹೋಗ್ಬಿಟ್ರು ನಮ್ಮ ಸ್ವಾಮೀಜಿಗಳು. ಇವರು 1940ರಲ್ಲಿ ಜನಿಸಿದ್ರು. ನಂದಿಹಳದಲ್ಲಿ, ಬಿಜಾಪುರ ಜಿಲ್ಲೆಯ ಒಂದು ನಂದಿಹಳ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಯೋಗಪ್ಪ ಮತ್ತೆ ತಾಯಿ ಸಂಗವ್ವ ಬಿರಾದಾರ್ ಆಗಿದ್ರು. ಇವರೇನಪ್ಪಾ ಅಂತಂದ್ರೆ ಸ್ವಾಮೀಜಿ ಬಹಳ ಒಂದು ಸಾಧು ಮನುಷ್ಯ ಆಗಿದ್ರು ಇವರು. ಓಕೆ, ಮತ್ತೆ ಬಹಳ ಜ್ಞಾನಿಗಳಾಗಿದ್ರು. ಇವರು ತಮ್ಮ ಒಂದು ಮಾತುಗಳಿಂದ, ತಮ್ಮ ವರ್ತನೆಯಿಂದ ಬಹಳ ಜನರಿಗೆ ಪ್ರೇರಣೆಯನ್ನು ಕೊಟ್ಟಿದ್ರು. ಇವರಿಗೆ ಕಾಯಕ ಯೋಗಿ ಅಂತ ಹೇಳಿ ಕೂಡ ಕರಿತಾ ಇದ್ರು. ಜ್ಞಾನ ಯೋಗಾಶ್ರಮಕ್ಕೆ ಇವ್ರು ಏನಾಗಿದ್ರಪ್ಪ ಅಂದ್ರೆ ಮುಖ್ಯಸ್ಥರಾಗಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಇವರು ತುಂಬಾ ಜನರನ್ನ ಪರಿವರ್ತನೆ ಮಾಡ್ಲಿಕ್ಕೆ ಕಾರಣರಾದಂತಹ ವ್ಯಕ್ತಿಗಳಾಗಿದ್ರು. ಯಾರು? ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳು ಅಂತ ಹೇಳಿ ನಾವು ನೋಡ್ತೇವೆ. ದ ಲಿಟ್ರಸಿ ರೇಟ್ ಆಫ್ ದ district of this division are better placed. Medical and engineering colleges are there in Belagavi. ಈ ಒಂದು ಪ್ರದೇಶದಲ್ಲಿ, ಈ ಒಂದು ಡಿವಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲಿಟ್ರಸಿ ರೇಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ. ತುಂಬಾ ಇಲ್ಲಿ ಎಜುಕೇಟೆಡ್ ಪರ್ಸನ್ಸ್ ಇರ್ತಾರೆ, ಅಂದ್ರೆ ಎಲ್ಲರೂ ಜಾಸ್ತಿ ಕಲಿತಾರೆ. ಇಲ್ಲಿ ಯಾರು ಕಲಿಲಾರ್ದೆ ಇರಲ್ಲ, ಆ ರೀತಿ ಏನಿರಲ್ಲ, ಎಲ್ಲರೂ ಕಲಿತಾರೆ ಅಂತ ಹೇಳಿ ಹೇಳ್ತಾರೆ. ಅದು ಬಿಟ್ರೆ ಬೆಳಗಾವಿಯಲ್ಲಿ ಮೆಡಿಕಲ್ ಮತ್ತೆ ಎಂಜಿನಿಯರಿಂಗ್ ಕಾಲೇಜ್ಗಳು ಕೂಡ ಇವೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹುಬ್ಬಳ್ಳಿ, ವಿಜಯಪುರ ಅಂಡ್ ಬಾಗಲಕೋಟೆ ಕನ್ನಡ schools were started under the guidance of Deputy Channabasappa during 19th century ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಡೆಪ್ಯೂಟಿ ಚನ್ನಬಸಪ್ಪ ಅವರ ಒಂದು ಗೈಡೆನ್ಸ್ ಅಲ್ಲಿ ಹುಬ್ಬಳ್ಳಿ, ವಿಜಯಪುರ ಮತ್ತೆ ಬಾಗಲಕೋಟೆಯಲ್ಲಿ ಕನ್ನಡ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಅದಷ್ಟು ಬಿಟ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ತುಂಬಾ ಇವೆ, ಅವು ಕೂಡ ಏನು ಎಜುಕೇಶನ್ ಅಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತೇವೆ. ಅದು ಬಿಟ್ರೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಟ್ಸ್ ಕೂಡ ಇಲ್ಲಿ ತುಂಬಾ ಇದೆ ಅಂತ ಹೇಳಿ ನಾವು ನೋಡಬಹುದು. ಅದು ಕೂಡ ಶಿಕ್ಷಣ ಇಲಾಖೆಯನ್ನ ತುಂಬಾ ಮುಂದುವರೆಸಿದೆ ಅಂತ ಹೇಳಿ ನಾವು ನೋಡಬಹುದು. ರೆವರೆಂಡ್ ಕಿಟ್ಟೆಲ್ ಏನಿದ್ದಾರೆ, ಅವರು ಕನ್ನಡ ಡಿಕ್ಷನರಿಯನ್ನ ಬಿಡುಗಡೆ ಮಾಡ್ತಾರೆ 4 ವ್ಯಾಲ್ಯೂಮ್ಗಳಲ್ಲಿ. ಅದು ಕೂಡ ಧಾರವಾಡಕ್ಕೆ ಸಂಬಂಧಪಟ್ಟವರು. ಸೊ ಹೀಗಾಗಿ ಇಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದು ಡಿವಿಷನ್ ಅಲ್ಲಿ. ಶಿಕ್ಷಣ ಲಿಟ್ರಸಿ ಪ್ರಮಾಣ ಇಲ್ಲಿ ಜಾಸ್ತಿ ಇದೆ, ಮತ್ತೆ ಇಲ್ಲಿ ಯೂನಿವರ್ಸಿಟಿಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ ಅಂತ ಹೇಳಿ ನಾವು ನೋಡಬಹುದು. ದ ಬೆಳಗಾವಿ ಡಿವಿಷನ್ ಹ್ಯಾಸ್ ಅಚೀವ್ಡ್ ಅ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ದ ಹೆಲ್ತ್ ಸೆಕ್ಟರ್. ದ ಪಾಪ್ಯುಲೇಷನ್ ಗ್ರೋತ್ ರೇಟ್ ಈಸ್ at least level, but child mortality rate and maternal mortality rates are higher. Rural areas have primary health center. There are many sub-health centers in villages. Medical colleges are also running their own hospitals. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಡಿವಿಷನ್ ಅಲ್ಲಿ ತುಂಬಾ ಒಂದು ಏನಪ್ಪಾ ಅಂತಂದ್ರೆ ಹೆಲ್ತ್ ಸೆಕ್ಟರ್ ಗಳಲ್ಲಿಯೂ ಕೂಡ ಅಚೀವ್ಮೆಂಟ್ ಮಾಡಿದ್ದಾರೆ, ಪ್ರೋಗ್ರೆಸ್ ಅನ್ನ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಹೆಲ್ತ್ ಸೆಂಟರ್ ಗಳನ್ನ ಓಪನ್ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಕಾಲೇಜ್ಗಳೇನಿವೆ ಅವು ಕೂಡ ತಮ್ಮ ಹಾಸ್ಪಿಟಲ್ ಗಳನ್ನ ರನ್ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಬಡ ಜನರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಗಳನ್ನ ಓಪನ್ ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಹೆಲ್ತ್ ಅಲ್ಲಾಗ್ಲಿ ಎಜುಕೇಶನ್ ಅಲ್ಲಾಗ್ಲಿ ಈ ಒಂದು ಡಿವಿಷನ್ ತುಂಬಾನೇ ಮುಂದುವರೆದಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಕಲ್ಚರಲ್ ಹೆರಿಟೇಜ್ ಬಗ್ಗೆ ನೋಡೋದಾದ್ರೆ ಇಲ್ಲಿ ಏನಪ್ಪಾ ಅಂತಂತಂದ್ರೆ Belagavi division has a rich cultural heritage. It has contributed a lot to art, music, theatre and literature. Musicians of this division have achieved national and international acclaim. Gyana Yogi Panchakshari Gavai has provided shelter to blind children and has encouraged their music education. Hubballi is called as the commercial center of Karnataka. Badagi the market for chili, Mahalingpura for jaggery and Vijaypura for grapes. Belagavi division has achieved a lot in the field of professional theater. ಓಕೆ, ಸೊ ಈ ಡಿವಿಷನ್ ಅಲ್ಲಿ ಏನಪ್ಪಾ ಅಂದ್ರೆ ಕಲ್ಚರಲ್ ಹೆರಿಟೇಜ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ಏನಪ್ಪಾ ಥಿಯೇಟರ್ ಪರ್ಫಾರ್ಮೆನ್ಸ್, ಮ್ಯೂಸಿಕ್ ಅಲ್ಲಿ, ಆರ್ಟ್ ಅಲ್ಲಿ, ಲಿಟ್ರೇಚರ್ ಅಲ್ಲಿ ತುಂಬಾನೇ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಡಿವಿಷನ್ ತನ್ನ ಅಚೀವ್ಮೆಂಟ್ ಅನ್ನ ಮಾಡಿದೆ ಅಂತ ಹೇಳಿ ನಾವು ನೋಡಬಹುದು. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತೇವೆ. ಜ್ಞಾನ ಯೋಗಿ ಪಂಚಾಕ್ಷರಿ ಗವಾಯಿ ಅವರು ಕೂಡ ಇದೇ ಡಿವಿಷನ್ ಗೆ ಸಂಬಂಧಪಟ್ಟವರು. ಇವರೇನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಅಂಧ ಮಕ್ಕಳಿಗೆ ಒಂದು ನೆಲೆಯನ್ನ ಕೊಟ್ಟು ಅವರಿಗೆ ಸಂಗೀತ ಬೋಧನೆಯನ್ನ ಮಾಡ್ತಾರೆ, ಸಂಗೀತ ಜ್ಞಾನವನ್ನ ಹಂಚ್ತಾರೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಹುಬ್ಬಳ್ಳಿ ಏನಪ್ಪಾ ಅಂದ್ರೆ ಇಲ್ಲಿ ಕಮರ್ಷಿಯಲ್ ಸೆಂಟರ್ ಆಗಿ, ಕರ್ನಾಟಕದ ಒಂದು ಕಮರ್ಷಿಯಲ್ ಸೆಂಟರ್ ಆಗಿ ಬೆಳೀತು. ಬ್ಯಾಡಗಿ ಏನಪ್ಪಾ ಅಂದ್ರೆ ಒಣ ಮೆಣಸಿನಕಾಯಿ ಮಾರ್ಕೆಟ್ಗೆ ಫೇಮಸ್ ಆಯ್ತು. ಮಹಾಲಿಂಗಪುರ ಬೆಲ್ಲದ ಮಾರ್ಕೆಟ್ಗೆ ಫೇಮಸ್ ಆಯ್ತು. ಮತ್ತೆ ವಿಜಯಪುರ
ಗ್ರೇಪ್ಸ್ ದ್ರಾಕ್ಷಿ ಮಾರ್ಕೆಟ್ ಗೆ ಫೇಮಸ್ ಆಯ್ತು ಅಂತ ಹೇಳಿ ಹೇಳ್ತೇವೆ. ಬೆಳಗಾವಿ ಡಿವಿಷನ್ ಏನಪ್ಪಾ ಅಂತಂತಂದ್ರೆ ಪ್ರೊಫೆಷನಲ್ ಥಿಯೇಟರ್ ಅಲ್ಲಿ ಕೂಡ ತುಂಬಾ ಅಚೀವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ತೇವೆ. ಬೆಳಗಾವಿ ಡಿವಿಷನ್ ಗೆ ಸಂಬಂಧಪಟ್ಟವರು ಅಂತ ಹೇಳಿ ನಾವು ನೋಡ್ತೇವೆ. ಇಲ್ಲಿ ನೋಡಿ ಭೀಮ್ಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್ ಮತ್ತೆ ಪಂಚಾಕ್ಷರ್ ಗವಾಯಿ ಅವರ ಭಾವಚಿತ್ರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಹಾರ್ಟಿಕಲ್ಚರ್ ಮಾನ್ಯುಮೆಂಟ್ಸ್ ಆಫ್ ದಿಸ್ ಡಿವಿಷನ್ ಆರ್ ವರ್ಲ್ಡ್ ಫೇಮಸ್. ಬಾದಾಮಿ, ಪಟ್ಟದಕಲ್ಲು ಅಂಡ್ ಐಹೊಳೆ ಆರ್ ದ symbols of Karnataka's heritage. Tourism is growing rapidly. Karwar of Uttar Karnataka emerging as an important defense sector. INS Kadamba naval base. The dense forest of this division are home to many wild animals. It is also the birthplace of many rivers. Numerous waterfalls are attracting tourists. Sea beaches and other places are of attraction. ಸೊ ಇಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಹಾರ್ಟಿಕಲ್ಚರ್ ಮಾನ್ಯುಮೆಂಟ್ಸ್ ಏನಿದೆ, ಇಲ್ಲಿ ಕಟ್ಟಡಗಳೇನಿವೆ, ಹಳೆಯ ದೇವಸ್ಥಾನಗಳು ಅವು ಎಲ್ಲ ಇವೆ. ಸೊ ಅವುಗಳು ಕೂಡ ತುಂಬಾ ಫೇಮಸ್ ಆಗಿವೆ. ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಇಲ್ಲೆಲ್ಲ ಇರುವಂತಹ ಸಿಂಬಲ್ಗಳು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಒಂದು ಹೆರಿಟೇಜ್ ಅನ್ನ ಹೆಚ್ಚಿಸ್ತಾ ಇವೆ ಅಂತ ಹೇಳಿ ನಾವು ನೋಡಬಹುದು. ಟೂರಿಸಂ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ರ್ಯಾಪಿಡ್ ಆಗಿ ಬೆಳೀತಾ ಇದೆ ಅಂತ ಹೇಳಿ ನಾವು ನೋಡಬಹುದು. ಕರ್ನಾಟಕ ಏನು ಕಾರವಾರದ ಉತ್ತರ ಕರ್ನಾಟಕ ಏನಾಗ್ತಾ ಇದೆಪ್ಪ ಅಂತಂದ್ರೆ ಡಿಫೆನ್ಸ್ ಸೆಕ್ಟರ್ ಗಳನ್ನ ಕೂಡ ಇದ್ ಮಾಡ್ತಾ ಇದೆ. ಅಲ್ಲಿ INS ಕದಂಬ ಅಂತ ಹೇಳಿ ನವಲ್ ಬೇಸ್ ಕೂಡ ಒಂದು ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಡೆನ್ಸ್ ಫಾರೆಸ್ಟ್ ಕೂಡ ಈ ಡಿವಿಷನ್ ಅಲ್ಲಿ ತುಂಬಾ ಹೆಚ್ಚಾಗಿದೆ. ಅದರಿಂದಾಗಿ ವೈಲ್ಡ್ ಅನಿಮಲ್ಸ್ ಗಳಿಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ಆಶ್ರಯ ಸಿಗ್ತಾ ಇದೆ ಅಂತ ಹೇಳಿ ನಾವು ನೋಡಬಹುದು. ಸೊ ಅದು ಬಿಟ್ರೆ ಇಲ್ಲಿ ತುಂಬಾ ನದಿಗಳಿಗೆ ಕೂಡ ಏನಪ್ಪಾ ಅಂತಂದ್ರೆ ಉಗಮ ಸ್ಥಾನ ಆಗಿದೆ ಈ ಡಿವಿಷನ್ ಅಂತ ಹೇಳಿ ನಾವು ನೋಡ್ತೇವೆ. ಹೀಗಾಗಿ ಟೂರಿಸ್ಟ್ ಗಳಿಗೆ ಈ ಡಿವಿಷನ್ ಏನಪ್ಪಾ ಅಂದ್ರೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ನದಿಗಳು ಮತ್ತೆ ಸಮುದ್ರದ ತಟಗಳು ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಟೂರಿಸ್ಟ್ ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇವೆ ಅಂತ ಹೇಳಿ ನಾವು ನೋಡಬಹುದು. ಅದು ಬಿಟ್ರೆ ಈ ಡಿವಿಷನ್ ಅಲ್ಲಿ ಫ್ರೀಡಮ್ ಫೈಟರ್ಸ್ ಅನ್ನ ನೋಡ್ಬೇಕಾದ್ರೆ ಪಾಟೀಲ್ ಪುಟ್ಟಪ್ಪ, PG ಹಲಕಟ್ಟಿ ಅವರು ಇಲ್ಲಿ ಭಾವಚಿತ್ರಗಳನ್ನ ಕೊಟ್ಟಿದ್ದಾರೆ. As said earlier, the struggle against British and started in Kitturu of this division as early as 19th century. Mailar Mahadevappa became a military for the freedom of India. We shall not forget that freedom struggle started in Belagavi division. Thousands of people from this division have participated in the freedom struggle and also have faced imprisonment. Siddappa Kambali, Alluru Venkatrao, Nasu Hardikar Manjappa, Gangadhar Rao Deshpande, Doddamete Anandappa, who created Chitrapata of Kannadambe earlier. Okay, under the leadership of lawyer Munavalli, Ramadurga Samsthana liberation took place where 8 people were hanged in the liberation. R.R. Divakar, Nadoj Patil Puttappa and others have participated in the freedom movement and Karnataka unification movement. ಇಲ್ಲಿ ಏನ್ ಹೇಳ್ತಾರೆ, ಬೆಳಗಾವಿ ಡಿವಿಷನ್ ನಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಸ್ವಾತಂತ್ರ್ಯದ ಚಳುವಳಿಯನ್ನು ನಡೀತು, ಫ್ರೀಡಮ್ ಮೂವ್ಮೆಂಟ್ ಅನ್ನು ನಡೀತು. ಆ ಫ್ರೀಡಮ್ ಫೈಟ್ ಅಲ್ಲಿ ತುಂಬಾ ಜನ ಇಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ಹೇಳ್ತಾರೆ. ಸೊ ಫ್ರೀಡಮ್ ಫೈಟ್ ಸ್ಟಾರ್ಟ್ ಆಗಿದ್ರಾಗ ನಮ್ಮ ಬೆಳಗಾವಿ ಡಿವಿಷನ್ ಇಂದ ತುಂಬಾ ಜನ ಪಾಲ್ಗೊಂಡಿದ್ರು. ನಮ್ಮ ಕಿತ್ತೂರು ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. 19ನೇ ಶತಮಾನದಲ್ಲಿನೇ ಪ್ರಾರಂಭ ಆಗಿತ್ತು. ನಮ್ಮ ಕಿತ್ತೂರು ಚೆನ್ನಮ್ಮ ಅವರು, ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು. ಮೈಲಾರ ಮಹಾದೇವಪ್ಪ ಅವರು ಕೂಡ ಏನಪ್ಪಾ ಅಂತಂತಂದ್ರೆ ಅವರು ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಏನು ಅಮರರಾಗ್ತಾರೆ ನಮ್ಮ ಒಂದು ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಅವರು ಕೂಡ ತಮ್ಮ ಬಲಿದಾನವನ್ನ ಕೊಡ್ತಾರೆ. ಓಕೆ, ಸೊ ಇದನ್ನ ನಾವೆಲ್ಲ ನೋಡಬಹುದು. ಇಲ್ಲಿ ಭಾರತದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಮೈಲಾರ ಮಹಾದೇವಪ್ಪ ಅವರು ತಮ್ಮ ಬಲಿದಾನವನ್ನ ಕೊಟ್ರು. ಓಕೆ, ಸೊ ಈ ರೀತಿಯಾಗಿ ತುಂಬಾ ಜನ ಬೆಳಗಾವಿ ಡಿವಿಷನ್ ಅಲ್ಲಿ ಭಾಗವಹಿಸ್ತಾರೆ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಅಂತ ಹೇಳಿ ನಾವು ನೋಡ್ತೇವೆ. ಅವರುಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಕೊಡ್ತಾರೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಜೈಲು ಸೆರೆವಾಸಗಳನ್ನ ಕೂಡ ಫೇಸ್ ಮಾಡ್ತಾರೆ. ಸಿದ್ದಪ್ಪ ಕಂಬಳಿ, ಮತ್ತೆ ಆಲೂರು ವೆಂಕಟರಾವ್, ಆಮೇಲೆ ನಾಸು ಹರ್ಡಿಕರ್ ಅಂತ ಹೇಳ್ತಾರೆ, ಹರ್ಡಿಕರ್ ಮಂಜಪ್ಪ, ಗಂಗಾಧರ್ ರಾವ್ ದೇಶಪಾಂಡೆ, ಆಮೇಲೆ ದೊಡ್ಡಮೇಟೆ ಆನಂದಪ್ಪ, ಮತ್ತೆ ಇವರೆಲ್ಲ ಏನಪ್ಪಾ ಅಂತಂದ್ರೆ ದೊಡ್ಡಮೇಟೆ ಆನಂದಪ್ಪ ಅವ್ರ ಏನಪ್ಪಾ ಅಂತಂದ್ರೆ ಕನ್ನಡಾಂಬೆಯ ಒಂದು ಚಿತ್ರಪಟವನ್ನ ಆಗಿನ ಸಮಯದಲ್ಲಿನೇ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಅಂಡರ್ ದ ಲೀಡರ್ಶಿಪ್ ಆಫ್ ಲಾಯರ್ ಮುನವಳ್ಳಿ, ರಾಮದುರ್ಗ ಸಂಸ್ಥಾನ ಲಿಬರೇಷನ್ ಟುಕ್ ಪ್ಲೇಸ್ ವೇರ್ 8 people were hanged. 8 ಜನರನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಗಲ್ಲು ಶಿಕ್ಷೆಗೇರಿಸ್ತಾರೆ, ಹ್ಯಾಂಗ್ ಮಾಡ್ತಾರೆ. ಎದಕ್ಕೋಸ್ಕರ? ಲಿಬರೇಷನ್ಗೆ ಅಂತ ಹೇಳಿ. ಈ ಒಂದು ಲಿಬರೇಷನ್ ಅಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ 8 ಜನರನ್ನ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಹ್ಯಾಂಗ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ R.R. ದಿವಾಕರ್, ನಾಡೋಜ್ ಪಾಟೀಲ್, ಪುಟ್ಟಪ್ಪ,
ಪಾಟೀಲ್ ಪುಟ್ಟಪ್ಪ ಇವರೆಲ್ಲರೂ ಏನಪ್ಪಾ ಅಂತಂದ್ರೆ ಫ್ರೀಡಮ್ ಫೈಟ್ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಅದು ಬಿಟ್ರೆ ಕರ್ನಾಟಕ ಯೂನಿಫಿಕೇಶನ್ ಅಲ್ಲೂ ಕೂಡ ಇವರು ಭಾಗವಹಿಸಿದ್ರು ಅಂತ ಹೇಳಿ ನೋಡ್ತೇವೆ. ಓಕೆ, ಮೆನಿ ಹ್ಯಾಡ್ ಇನ್ವಾಲ್ವ್ಡ್ ದೆಮ್ಸೆಲ್ವ್ಸ್ ಇನ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್. R.H. ದೇಶಪಾಂಡೆ ಹ್ಯಾಸ್ ಗಿವನ್ ದ ಸಪ್ತಾಕ್ಷರಿ ಮಂತ್ರ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳಿ ಹೇಳ್ತಾರೆ. ಸಪ್ತಾಕ್ಷರಿ ಮಂತ್ರವನ್ನ ಕೊಟ್ರು ಯಾರು? R.H. ದೇಶಪಾಂಡೆ ಅವರು ಸಪ್ತಾಕ್ಷರಿ ಮಂತ್ರ ಸಿರಿಗನ್ನಡಂ ಗೆಲ್ಗೆ ಅಂತ ಹೇಳಿ ಹೇಳ್ತಾರೆ. ವಿಚ್ ಮೇಡ್ ದ ಕನ್ನಡಿಗಾಸ್ ಪ್ರೌಡ್. ನಮ್ಮ ಕನ್ನಡಿಗರನ್ನ ಈ ಸಿರಿಗನ್ನಡಂ ಗೆಲ್ಗೆ ಅನ್ನೋದೇನಿದೆ ಇದು ನಮಗೆ ಬಹಳ ಪ್ರೌಡ್ ಅನ್ನ ತಂದ್ಕೊಡುತ್ತೆ ಅಂತ ಹೇಳಿ ನಾವು ಹೇಳ್ತೇವೆ. P.G. ಹಳಕಟ್ಟಿ ಹೂ ಈಸ್ ಆಲ್ಸೋ ನೋನ್ ಆಸ್ ದ ಫಾದರ್ ಆಫ್ ವಚನ ಅಂತ ಹೇಳಿ ಹೇಳ್ತಾರೆ. ಓಕೆ, P.G. ಹಳಕಟ್ಟಿ ಅವರು ಕೂಡ ಏನಪ್ಪಾ ಅಂತಂದ್ರೆ ವಚನ ಸಾಹಿತ್ಯದಕ್ಕೆ ಏನಪ್ಪಾ ಅಂತಂದ್ರೆ ಇವರು ಕೂಡ ತಮ್ಮ ಶ್ರಮವನ್ನು ವಹಿಸಿದ್ರು. ಓಕೆ, ಸೊ ಜರ್ನಲಿಸಂ ಅಲ್ಲಿ ಏನ್ ಮಾಡಿದ್ರಪ್ಪ ಅಂತಂತಂದ್ರೆ ಇವರು ಇದ್ರು ಯಾರು? P.G. ಹಳಕಟ್ಟಿ ಅವರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಮೊಹರೆ ಹನುಮಂತರಾಯ and Patil Puttappa motivated people to participate in freedom movement through their newspapers. ಓಕೆ, ಸೊ ಪಾಟೀಲ್ ಪುಟ್ಟಪ್ಪ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೊಹರೆ ಹನುಮಂತರಾಯ್ ಮತ್ತು ಪಾಟೀಲ್ ಪುಟ್ಟಪ್ಪ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಜನರನ್ನ ತಮ್ಮ ನ್ಯೂಸ್ ಪೇಪರ್ಗಳ ಮೂಲಕ ತಮ್ಮ ಆರ್ಟಿಕಲ್ಗಳ ಮೂಲಕ ಏನ್ ಮಾಡಿದ್ರಪ್ಪ ಅಂತಂದ್ರೆ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಭಾಗವಹಿಸೋ ಹಾಗೆ ಜನರಿಗೆ ಅವರು ಪ್ರೇರೇಪಿಸ್ತಾ ಇದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಇದಿಷ್ಟು ಈ ಒಂದು ಚಾಪ್ಟರ್ ಅಲ್ಲಿ ಆಯ್ತು. ನಿಮ್ಮ 3rd ಚಾಪ್ಟರ್ ಕಂಪ್ಲೀಟ್ ಆಯ್ತು. ಓಕೆ, ಸೊ ಅವರ್ ಪ್ರೈಡ್ ಅವರ್ ಕರ್ನಾಟಕ ಕಂಪ್ಲೀಟ್ ಆಯ್ತು. 4 ಡಿವಿಷನ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಯಾರಿಗೆಲ್ಲ ಏನೆಲ್ಲ ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ನಾನು ನಿಮ್ಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬೇರೆ ಒಂದು ವಿಡಿಯೋ ಮಾಡಿ. ಇದು ಬಿಟ್ಟು ಬೇರೆ ಟಾಪಿಕ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ, ಬೇರೆ ಚಾಪ್ಟರ್ ಗಳೇನಾದ್ರು ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಅದನ್ನ ನಾನು ನಿಮಗೆ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಮತ್ತೊಂದ್ಸಲಿ ಹೇಳ್ತೇನೆ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.